आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वेदशास्त्रपुराणानाम् एकवाक्यत्वसाधकान् शिष्यातिवत्सलान् धीरान् बाळगारुगुरून् भजे। शर्वादिवृन्दारकमौलिवृन्दं येणायते यन्नखचन्द्रवृन्दे आनन्दतीर्थार्य शिरोमणेस्तत् पादारविन्दं प्रणमामि नित्यम्। वेदव्यासगुणावास विद्याधीश सतां वशा मां निराशं गतक्लेशं कुर्वनाशं हरे निशम्। लक्ष्मीकरतलाम्भोजलालनीयपदाम्बुजं प्रणमामि हयग्रीवं देवता चक्रवर्तिनम्। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। यस्य वाक् कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತುಂಬಾ ದೊಡ್ಡ ದಿವಸ. ಶ್ರೀಮದ್ ಜಯಮುನಿಗಳ ಏಕಾಕೃತ್ಪಾದರ ಆರಾಧನೆ. ಆರಾಧನೆ ಅಂತಂದರೆ ಅವರ ಮಹೋಪಕಾರವನ್ನು ಸ್ಮರಣೆ ಮಾಡುತ್ತಾ ಅದರಿಂದ ಅಪಾರವಾದಂತಹ ಭಗವದ್ಭಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದು. ಗುರುಭಕ್ತಿಯ ಭವೇತ್ ವಿಷ್ಣುಭಕ್ತಿ ಅವ್ಯಭಿಚಾರಿಣಿ. ಜೀಂದ್ರ ಸ್ವಾಮಿಗಳವರ ಮಾತು. ಗುರುಭಕ್ತಿಯನ್ನು ಮಾಡೋದರಿಂದಾಗಿ ವಿಷ್ಣುಭಕ್ತಿ ದೃಢವಾಗಿ ತುಂಡಾಗದೆ ಅವ್ಯಭಿಚರಿತವಾಗಿ ನಮ್ಮಲ್ಲಿ ಬರುತ್ತೆ. ಅದಕ್ಕೆ ಕಾರಣೀಭೂತವಾದದ್ದು ಈ ಗುರುಭಕ್ತಿ. ಮತ್ತು ಆರಾಧ್ಯರಾಗಿ ಬಂದವರು ಸಾಮಾನ್ಯರಲ್ಲ. ಹೆಸರೇ ಜಯತೀರ್ಥರು. ನಾಮೋಚ್ಚಾರಣೆ ಮಾಡುವ ಮಾತ್ರದಿಂದಲೇನೆ ಸಂಸಾರದಿಂದಲೇ ದಿಗ್ವಿಜಯವನ್ನು ಕೊಡತಕ್ಕಂತಹ ಮಹಾನುಭಾವರು. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ. ಶ್ರೀಮುಷ್ಣ ಮಹಾತ್ಮ್ಯದಲ್ಲಿ ವೇದವ್ಯಾಸದೇವರೇ ದಾಖಲಿಸಿಟ್ಟಂತಹ ಅದ್ಭುತವಾದ ವಚನದಲ್ಲಿ ಶ್ರೀಮದಾಚಾರ್ಯರು ವೇದವ್ಯಾಸದೇವರ ಗ್ರಂಥಗಳಿಗೆ ವೇದಶಾಸ್ತ್ರಗಳಿಗೆ ಅತ್ಯದ್ಭುತವಾದಂತಹ ಮೂಲಭೂತವಾದ ವ್ಯಾಖ್ಯಾನವನ್ನು ಮಾಡಿಕೊಟ್ಟವರಾದರೆ ಆ ವ್ಯಾಖ್ಯಾನ ಇದ್ರೂ ಇಲ್ಲದೇ ಇದ್ದಂತೆ ಆಗಿತ್ತು. ಅದ್ಭುತವಾದ ಗಾಂಭೀರ್ಯಾದಿ ಗುಣಗಳಿಂದ ಅದರ ನಿಜವಾದ ಅಭಿಪ್ರಾಯವನ್ನ ಭಾವವನ್ನ ತಮ್ಮ ಅದ್ಭುತವಾದಂತಹ ಟೀಕಾಗ್ರಂಥಗಳ ಮೂಲಕ ವ್ಯಾಖ್ಯಾಗಳ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟ ಮಹಾನುಭಾವರನ್ನ ಇಡೀ ಜಗತ್ತು ಕೊಂಡಾಡಿದ್ದು ಟೀಕಾಕೃತ್ಪಾದರು ಅಂತ. ಟೀಕಾಚಾರ್ಯರು ಅನೇಕ ಪ್ರಾಚೀನರು ಪದ್ಮನಾಭ ತೀರ್ಥ ಶ್ರೀಪಾದಂಗಳವರಾಗಿರಬಹುದು, ನರಹರಿ ತೀರ್ಥ ಶ್ರೀಪಾದಂಗಳವರಾಗಿರಬಹುದು, ಅದರಂತೆಯೇ ತ್ರಿವಿಕ್ರಮ ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ಮೊದಲಾದವರು ಅನೇಕರು ಆಚಾರ್ಯರ ಕೃತಿಗಳಿಗೆ ಟೀಕೆಗಳನ್ನು ಬರೆದುಕೊಟ್ಟಿದ್ದಾರೆ, ನಿಜ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಜ್ಜನರಿಗೆ ಮುಟ್ಟುವಂತಾಗಿ ಆಚಾರ್ಯರು ತೋರಿಸಿಕೊಟ್ಟಂತಹ ಸಾಕ್ಷಾತ್ ನಾರಾಯಣ ಅಂತನ್ನುವ ನಿಧಿ ಅದು ಜಗತ್ತಿಗೂ ಕೂಡ ತಲುಪಬೇಕು, ಎಲ್ಲರಿಗೂ. ಆ ನಿಧಿಯನ್ನು ನಾವು ಬಳಕೆ ಮಾಡಿಕೊಳ್ಬೇಕಾಗಿದ್ದರೆ ಅದನ್ನು ನಮಗೆ ಪರಿಚಯ ಮಾಡಿಸಿಕೊಟ್ಟವರು ಏಕಾಕೃತ್ಪಾದರು. ಇದು ನಮ್ಮ ಅಭಿಪ್ರಾಯ ಅಲ್ಲ. ಸಾಕ್ಷಾತ್ತಾಗಿ ತರ್ಕತಾಂಡವಕಾರರು ಚಂದ್ರಿಕಾಚಾರ್ಯರ ಆಡಿದ ಮಾತು.
ಆನಂದ ತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಕ್ವಯ ಪ್ರದರ್ಶಿತೋ ಏನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಶ್ರೀಮದಾಚಾರ್ಯರು ಅತ್ಯದ್ಭುತವಾದಂತಹ ಒಂದು ನಿಧಿ ಇದೆ ಅಂತ ಅದರ ಪರಿಚಯ ಮಾಡಿಸಿದ್ರು. ಅದು ಬರೀ ಕೇಳ್ತಾ ಇದ್ವಿ. ಅದು ಹೇಗಿದೆ, ಎಲ್ಲಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಕಾರಣೀಭೂತರಾದವರು ನಮ್ಮ ಟೀಕಾಕೃತ್ಪಾದರು ಅಂತ. ಅಂದರೆ ಸರ್ವಮೂಲ ಗ್ರಂಥಗಳ ಅತ್ಯದ್ಭುತವಾದ ಗಾಂಭೀರ್ಯಾದಿ ಗುಣಗಳೇನಿದ್ದಾವೆ ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಎಲ್ಲರೂ ಅಧಿಕಾರಿಗಳಲ್ಲ. ಸ್ವಯಂ ಟೀಕಾಕೃತ್ಪಾದರೆ ಹೇಳ್ತಾರೆ, ಇದಕ್ಕೆಲ್ಲ ಸುರಾಹ್ಯ ಅಧಿಕಾರಿಣೋತ್ತರ, ದೇವತೆಗಳು ಇದಕ್ಕೆ ಅಧಿಕಾರಿಗಳು ಅಂತ. ಹಾಗಾದರೆ ಅನೇಕ ಸಜ್ಜನರಿದ್ದಾರೆ ಅಲ್ಪಾಧಿಕಾರಿಗಳು, ಅವರಿಗೆಲ್ಲ ಅದನ್ನು ತಲುಪಿಸೋದು ಹೇಗೆ? ಸ್ವಯಂ ತಾವೇ ಆ ಮಾತನಾಡಿದ್ದಾರೆ. ಪ್ರಮಾಣ ಪದ್ಧತಿ ಅಂತನ್ನುವ ತಮ್ಮ ಸ್ವತಂತ್ರ ಕೃತಿಯನ್ನು ನಿರ್ಮಾಣ ಮಾಡುವಾಗ ಈ ಮಾತನ್ನ ಸ್ವಯಂ ಟೀಕಾಕೃತ್ಪಾದರೆ ಆಡಿದ್ದಾರೆ. ಯದ್ಯಪಿ ಭಗವತ್ಪಾದೈರೇವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ ತಥಾಪಿ ನಮಂದೈ ಶಕ್ಯತೆ ಸುಖೇನ ಬೋದ್ಧುಂ ಇತಿ ಪ್ರಕರಣಮಿದಂ ಆರಭ್ಯತೆ. ಪ್ರಮಾಣ ಅಂತಂದ್ರೇನು, ಪ್ರಮೇಯ ಅಂತಂದ್ರೇನು, ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನ ಆಗಮಾದಿಗಳ ಆ ಪ್ರಭೇದಗಳು, ಅವುಗಳ ನಾನಾ ತರಹದ ವೈವಿಧ್ಯತೆ, ಇವುಗಳೆಲ್ಲದರ ಬಗ್ಗೆ ಪ್ರಮಾಣ ಲಕ್ಷಣ ಅಂತನ್ನುವ ಕೃತಿಯಲ್ಲಿ ಸ್ವಯಂ ಆಚಾರ್ಯರೇ ಬ್ರಹ್ಮತರ್ಕ ಮಾರ್ಗವನ್ನು ಅನುಸರಣ ಮಾಡಿ ತಿಳಿಸಿಕೊಟ್ಟಿದ್ದಿದೆ. ಆದರೆ ಗಂಭೀರಯ ವಾಚ ವಿಕ್ಷಿಪ್ಯ ವರ್ಣಿತಂ ನಮಂದೈ ಶಕ್ಯತೆ ಸುಖೇನ ಬೋದ್ಧಮಿತಿ. ಗಂಭೀರವಾದಂತಹ ಮಾತಿನಿಂದ ಆ ಸಂದರ್ಭಕ್ಕುಚಿತವಾದಂತಹ ವಿಕ್ಷೇಪದ ಶೈಲಿಯನ್ನು ಬಳಕೆ ಮಾಡಿರ್ತಾರಾದ್ದರಿಂದಾಗಿ ಆಗೋಲ್ಲ. ಇದು ಇಲ್ಲದೆ ಇದ್ದಂತಾಯಿತು. ಅದಕ್ಕೋಸ್ಕರವಾಗಿ ಏನೇ ಅಲ್ಪಾಧಿಕಾರಿಗಳಿಗೂ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗಲೂ ಪ್ರಮಾಣ ಪ್ರಮೇಯ ಗ್ರಂಥಗಳ ಪರಿಚಯ ಬೇಕು. ಪ್ರಮಾಣ ಪ್ರಮೇಯ ಸ್ವರೂಪ ಗೊತ್ತಿಲ್ಲದೆ ಪ್ರಕರಣ ಗ್ರಂಥಗಳನ್ನು ಅಧ್ಯಯನ ಮಾಡಲಿಕ್ಕಾಗೋಲ್ಲ. ಆಗ ಬಹು ಕಠಿಣವಾದ ಶೈಲಿಯನ್ನು ಅರ್ಥ ಮಾಡಿಕೊಳ್ಳ್ರಿ ಅಂದರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಟೀಕಾಕೃತ್ಪಾದರು ಅತ್ಯಂತ ಕಾರುಣ್ಯದಿಂದಾಗಿ ಸ್ವಯಂ ತಾವು ಪ್ರಮಾಣ ಪದ್ಧತಿ ಅಂತ ಆಚಾರ್ಯರ ಗ್ರಂಥದ ಸಾರವನ್ನ ಬಹು ಸುಂದರವಾದ ಕ್ರಮದಲ್ಲಿ ಯೋಜನೆ ಮಾಡಿ ಆ ಗ್ರಂಥವನ್ನು ನಿರ್ಮಾಣ ಮಾಡಿಕೊಡುತ್ತಾರೆ. ಇದರಂತೆ ಟೀಕಾಕೃತ್ಪಾದರ ಎಲ್ಲ ಗ್ರಂಥದ ಶೈಲಿಯೂ ಅತ್ಯದ್ಭುತ. ಅದಕ್ಕೆ ಜ್ಞಾನಿಗಳು ಟೀಕಾಕೃತ್ಪಾದರ ಬೇರೆ ಲೌಕಿಕ ಮಹಿಮಾದಿಗಳನ್ನೆಲ್ಲ ಹೆಚ್ಚು ವರ್ಣನೆ ಮಾಡಿದ್ದು ಕಾಣೋಲ್ಲ, ಅಥವಾ ಹೆಚ್ಚು ವೃಂದಾವನದ ವರ್ಣನೆ, ಅಲ್ಲಿಯ ಸೇವಾ ಇತ್ಯಾದಿಗಳನ್ನು ವರ್ಣನೆ ಮಾಡಿದ್ದು ಹೆಚ್ಚೆಲ್ಲೂ ಕಾಣೋಲ್ಲ. ಎಲ್ಲರ ಕೃತಿಗಳಲ್ಲೂ ಕೂಡ ನೀವು ನೋಡ್ತಾ ಬರಬಹುದು. ಸ್ವಯಂ ಚಂದ್ರಿಕಾಚಾರ್ಯರು ಈ ಮಾತನಾಡಿದ್ದಾರೆ. ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಗ್. ಟೀಕಾಕೃತ್ಪಾದರ ಮಾತು ಅಂತಂದ್ರೆ ಪರಮಾದ್ಭುತ, ಸದಾಕಾಲ ಹೊಳಿತಾ ಇದೆ. ಆ ಹೊಳೆಯುವಂತಹ ಮಾತುಗಳು ಎಲ್ಲೆಲ್ಲಿದೆಯೋ ಅವರು ಹೊಳಿತಾರೆ. ಅವರು ಕಳೆಗುಂದಿದ್ದು ಅಂತ ಇಲ್ಲೇ ಇಲ್ಲ. ಆ ಮಾತುಗಳನ್ನು ನೀವು ಬಾಯಲ್ಲಿ ಇಟ್ಕೊಳ್ರಿ, ನೀವು ಹೊಳಿತೇರೆ ಅಂತ ಅಭಿಪ್ರಾಯ. ಅದರಂತೇನೆ ವಿಜೇಂದ್ರ ಸ್ವಾಮಿಗಳವರನ್ನು ಕೇಳಿದರೆ, ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಯಸ್ಯ ವಾಕ್ ಕಾಮಧೇನುರ್ನಃ, ಮಾತು ಅಂತನ್ನುವ ಕಾಮಧೇನು ನಮಗೆ ಬೇಕಾದನ್ನು ಕೊಡ್ತಾ ಇದೆ. ಸುಳ್ಳಲ್ಲ. ಇವತ್ತು ಸುಧಾಧ್ಯಯನಾದಿಗಳನ್ನು ಮಾಡಿದವರು ಬೇರೆಯವರು ಮಾತ್ಸರ್ಯದಿಂದ ನೋಡಬೇಕು. ಅಷ್ಟು ಆಕ್ರಮದಿಂದಾಗಿ ಬೇಕಾದ್ದು ಸಂಪದ್ಭರಿತರಾಗಿ ಎಲ್ಲ ರೀತಿಯಲ್ಲೂ ವರ್ಚಸ್ವಿಗಳಾಗಿ ಇರೋದನ್ನು ನಾವೆಲ್ಲ ಕಡೆಯಲ್ಲಿ ಕಾಣ್ತಾ ಇದ್ದೇವೆ. ಅವರ ಗ್ರಂಥಕ್ಕಷ್ಟು ಮಹತ್ವ ಇದೆ, ಅವರ ಮಾತಿಗೆ ಅತ್ಯದ್ಭುತವಾದ ವರ್ಚಸ್ಸಿದೆ ಅನ್ನೋದನ್ನ ವಿಜೇಂದ್ರ ಸ್ವಾಮಿಗಳವರು ವಿವರಣೆ ಮಾಡಿಕೊಟ್ಟಿದ್ದಾರೆ. ಮಂತ್ರಾಲಯ ಪ್ರಭುಗಳು ಸತ್ಪದ್ಮ ಬಂಧವೋ ಯಸ್ಯ ಗಾವೋ ವಿಶ್ವತಮೋನುದಃ ಸಸ್ಯಾತ್ ತತ್ವಪ್ರಕಾಶಾಯ ಜಯತೀರ್ಥ ರವಿರ್ಮಮ. ಗಾವಃ ಅವರ ಮಾತುಗಳು
ಟೀಕಾಕೃತ್ಪಾದರನ್ನ ಸೂರ್ಯನಿಗೆ ಹೋಲಿಸಿ, ಸೂರ್ಯನಿಂದ ಕಿರಣಗಳು ಹೇಗೆ ಹೊರಹೊಮ್ಮುತ್ತಾವೋ ಹಾಗೆ ಅವರಿಂದ ಹೊರಹೊಮ್ಮಿದಂತಹ ಮಾತಿನ ರಾಶಿ ಏನಿದೆಯಲ್ಲ, ಸಜ್ಜನರು ಅಂತನ್ನುವಂತಹ ಪದ್ಮಗಳನ್ನ ಅರಳಿಸ್ತಾ ಇದ್ದಾವೆ. ಇವತ್ತಿಗೂ ಕೂಡ ಯಾವುದೋ ಕ್ಲೇಶಗಳಲ್ಲಿ ಬಿದ್ದಿದ್ದವರು ಕೂಡ ಟೀಕಾಕೃತ್ಪಾದರ ವಚನ ಶೈಲಿಯನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರು, ಅದನ್ನು ಮನನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತಂದ್ರೆ ಅವರ ಮನಸ್ಸು, ಮುಖ ಎಲ್ಲ ಅರಳಿ ಹೋಗುತ್ತೆ, ಕ್ಲೇಶ ಕಳೆದು ಹೋಗುತ್ತೆ, ಅದಕ್ಕೆ ಮೂಲಭೂತವಾದ ಪಾಪ ನಾಶ ಆಗಿ ಹೋಗುತ್ತೆ. ಇದೆಲ್ಲಲ್ಲಿರುವಂತಹ ಅತ್ಯದ್ಭುತವಾದಂತಹ ವರ್ಚಸ್ಸು ನಾವು ನೋಡಬಹುದು. ಮಂತ್ರಾಲಯ ಪ್ರಭುಗಳು ಕೊಂಡಾಡುತ್ತಾರೆ. ನಮ್ಮ ಆರಣ್ಯಕಾಚಾರ್ಯರನ್ನು ಕೇಳಬೇಕು. ಜಯತೀರ್ಥ ಕೃತೌ ಪ್ರವಣೋ ನ ಪುನರ್ಭವಭಾಗ್ ಭವತೀತಿ ಮತಿರಿಹಿ ಮಮ. ಅವರು ಸ್ತೋತ್ರ ಮಾಡಬೇಕಾದ್ರೆ ಈ ಮಾತನಾಡಿದ್ದಾರೆ. ಶ್ರೀಮತ್ ಟೀಕಾಕೃತ್ಪಾದರ ಕೃತಿಯಲ್ಲಿ ಯಾರು ಪ್ರವಣನಾಗ್ತಾನೆ, ಅಲ್ಲೇ ಆಸಕ್ತನಾಗ್ತಾನಲ್ಲ, ಅವನು ಮತ್ತೆ ಸಂಸಾರಕ್ಕೆ ಬರೋದೇ ಇಲ್ಲ. ಟೀಕಾಕೃತ್ಪಾದರು ಕೊಟ್ಟ ಈ ಸುಧಾ ಇದೆಯಲ್ಲ, ನ್ಯಾಯಸುಧಾ, ಅದರ ವರ್ಚಸ್ಸು ಅಷ್ಟು ದೊಡ್ಡದು. ನೀವು ಕ್ಷೀರಸಾಗರದಲ್ಲಿ ಹುಟ್ಟಿದ ಆ ಅಮೃತವನ್ನ ಪಾನ ಮಾಡಿದ್ರು, ಆ ಸುಧೆಯನ್ನ ಪಾನ ಮಾಡಿದ್ರು ಸ್ವಲ್ಪ ಮರಣ ಮುಂದಕ್ಕೆ ಹೋಗಬಹುದಷ್ಟೇ. ಆದರೆ ಅದೇನೇ ಸುರರಾಜ ದೇವೇಂದ್ರರು ಇಲ್ಲಿ ಟೀಕಾಕೃತ್ಪಾದರಾಗಿ ಬಂದು ಅತ್ಯದ್ಭುತವಾದಂತಹ ಏನು ಅಮೃತವನ್ನು ಕೊಟ್ಟಿದ್ದಾರೆ, ನ್ಯಾಯಸುಧಾ ಅಂತನ್ನುವ ಸುಧೆಯನ್ನೇನು ಉಣಬಡಿಸಿದ್ದಾರಲ್ಲ, ಇದನ್ನ ನಿಜವಾಗಿಯೂ ಯಾರು ಸ್ವೀಕಾರ ಮಾಡುತ್ತಾರೋ ಅವರು ಟೀಕಾಕೃತ್ಪಾದರೆ ಅಂದಿದ್ದಾರೆ. ಆ ನ್ಯಾಯಸುಧಾ ಅವರಿಗೆ ಅಂತ ಅದನ್ನ ಅಲ್ಲಿ ಕೊಟ್ಟಿದ್ದೀವಪ್ಪ, ದ್ಯುಲೋಕದಲ್ಲಿದೆ ಅದು. ಇಯಂ ನ್ಯಾಯಸುಧಾ ಭೌಮೈಹಿ ವಿಬುಧೈ ಸೇವ್ಯತಾಂ ಸದಾ ಅಂತಂತಾರೆ. ಇದು ಇಲ್ಲಿ ಮಾತ್ರ, ಈ ಅತ್ಯದ್ಭುತವಾದಂತಹ ಕರ್ಮಭೂಮಿಯಲ್ಲಿ ಮಾತ್ರ ಆಸ್ವಾದನೆ ಮಾಡಿ ಸಂಸಾರವನ್ನೇ ಕಳ್ಕೊಳ್ಳಬಹುದಾದಂತಹ ನ್ಯಾಯಸುಧಾ, ಒಳ್ಳೊಳ್ಳೆ ತಾತ್ವಿಕ ವಿಚಾರಗಳು ಅಂತನ್ನುವ ಅಮೃತ ರಸಧಾರೆಯನ್ನು ನಿಮಗೆ ಕೊಟ್ಟಿದ್ದೇವೆ, ಇದನ್ನು ಬೇಕಾಷ್ಟು ಸೇವನೆ ಮಾಡಿ ಅಂತ ಟೀಕಾಕೃತ್ಪಾದರೆ ಆದೇಶ ಕೊಟ್ಟಿದ್ದಾರೆ. ಅತ್ಯದ್ಭುತವಾದಂತಹ ಆ ಸುಧೆಯನ್ನ ಯಾರು ಆಸ್ವಾದನೆ ಮಾಡುತ್ತಾರೆ, ಅದರಲ್ಲಿ ಆ ಕೃತಿಯಲ್ಲಿ ಆಸಕ್ತರಾಗ್ತಾರೆ, ಮತ್ತೆ ಸಂಸಾರ ಆತನಿಗಿಲ್ಲ ಅನ್ನೋದನ್ನ ಒತ್ತಿ ಒತ್ತಿ ಇದು ನಿಶ್ಚಿತವಾದ ನಮ್ಮ ಬುದ್ಧಿ ಅಂತ ನಮ್ಮ ಅರಣ್ಯಕಾಚಾರ್ಯರು ತೋರಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿಂದ ಮುಂದೆ ಎಲ್ಲಾ ಜ್ಞಾನಿಗಳು, ಕಡೆಗೆ ನಮ್ಮ ಪರಮಗುರುಗಳು ಜಾಲೆಹಾಳಾಚಾರ್ಯರ ತನಕವೂ ಕೂಡ ಅದೇ ಮಾತನ್ನೇ ಆಡಿದ್ದಾರೆ. ಸೇವೇಹಂ ಜಯತೀರ್ಥಾರ್ಯಂ ಯಸ್ಯ ವಾಕ್ ಬುಧ ಸೇವಿತ. ಅಲ್ಲೂ ಮಾತಾಡಿರೋದು ಯಸ್ಯ ವಾಕ್ ಅಂತಾನೆ, ಮಾತನ್ನೇ ಯಸ್ಯ ವಾಕ್ ಬುಧ ಸೇವಿತ ತ್ರಿದಿವಂ ಪ್ರಾಪಯಾಮಾಸ ಸುಧಾಂ ಕ್ಷೀರಾಬ್ಧಿ ಸಂಭವಾಂ. ಪರಮಗುರುಗಳು ಜಾಲೆಹಾಳಾಚಾರ್ಯರು ತಮ್ಮ ಕೃತಿಯಲ್ಲಿ ಇದನ್ನ ದಾಖಲೆ ಮಾಡುತ್ತಾರೆ. ಜಯತೀರ್ಥಾರ್ಯರನ್ನ ನಾನು ಸೇವೆ ಮಾಡುತ್ತೇನೆ. ಯಾಕೆ ಅಂತಂದರೆ, ಯಾರ ಮಾತೇನೆ ಇವತ್ತು ಎಲ್ಲಾ ಜ್ಞಾನಿಗಳಿಗೂ ಕೂಡ ಸೇವ್ಯವಾಗಿದೆಯೋ, ಟೀಕಾಕೃತ್ಪಾದರು ಟೀಕೆಯನ್ನ ರಚನೆ ಮಾಡಿದ ಮೇಲೆ ಮತ್ತಿನ್ಯಾವ ಜ್ಞಾನಿಗಳೂ ಕೂಡ ಶ್ರೀಮದಾಚಾರ್ಯರ ಮೂಲ ಗ್ರಂಥವನ್ನು ಹಾಗೆ ಸೇವಿಸ್ತೇವೆ, ಇದನ್ನು ಬಿಟ್ಟು ಸೇವಿಸ್ತೇವೆ ಅಂತ ಯಾರೂ ಹೋಗಲಿಲ್ಲ. ವಾದಿರಾಜರಂತಹ ಮಹಾನುಭಾವರು ಕೂಡ, ರುಜೋಗಿ ಶ್ರೇಷ್ಠರು ಕೂಡ ಟೀಕಾಕೃತ್ಪಾದರ ಗ್ರಂಥವನ್ನು ಇಟ್ಟುಕೊಂಡೇನೆ ಆಚಾರ್ಯರ ಭಾವವನ್ನ ತೋರಿಸಿಕೊಡ್ತಕ್ಕಂತಹ ಅತ್ಯದ್ಭುತವಾದಂತಹ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಗುರುವರ್ಥ ದೀಪಿಕಾದಿಗಳಲ್ಲಿ ಅದನ್ನು ನಾವು ಕಾಣಬಹುದು. ಮೇಲೆ ಅಂತಹ ಅತ್ಯದ್ಭುತವಾದಂತಹದ್ದು ಬುಧ ಸೇವಿತ, ಸಮಗ್ರ ಜ್ಞಾನಿಗಳಿಂದ ಸೇವಿತವಾದ ಟೀಕಾಕೃತ್ಪಾದರ ವಾಕ್ಯ ಇದೆಯಲ್ಲ, ಈ ವಾಕ್ಯದಿಂದ ಏನಾಯಿತು ಅಂತಂದ್ರೆ, ಇಲ್ಲಿ ಈ ನ್ಯಾಯಸುಧೆಯನ್ನ ಕೊಟ್ಟಿದ್ದರಿಂದ ಏನಾಯಿತು ಅಂತಂದ್ರೆ, ಆ ಸುಧಾ ತ್ರಿದಿವಂ ಪ್ರಾಪಯಾಮಾಸ, ಆ ಕ್ಷೀರಸಾಗರದಲ್ಲಿ ಬಂದಂತಹ ಅಮೃತ ಏನಿದೆಯಲ್ಲ ಅದು ಅಲ್ಲೇ ಉಳ್ಕೊಳ್ತಂತೆ. ಕಲಿಯುಗದಲ್ಲಿ ರೋಗ ರುಜಿನ ಶೀಘ್ರ ಮರಣಾದಿಗಳು ಎಲ್ಲ ಪ್ರಾಪ್ತಿ ಆಯಿತು. ಅದಕ್ಕೆ ಸ್ವಲ್ಪ ಈ ಕಡೆಗೂ ಕೂಡ ತನ್ನ ಪ್ರಭಾವ ತೋರಿಸಬೇಕು ಅಂತ ಆ ಅಮೃತ ಸ್ವಲ್ಪ ಇಲ್ಲಿ ಬರೋ ಪ್ರಯತ್ನ ಮಾಡಿತ್ತೋ ಏನೋ. ಆದರೆ ಟೀಕಾಕೃತ್ಪಾದರು, ಅದೇ ಇಂದ್ರದೇವರು, ಇಲ್ಲಿ ಬಂದು ಮಾಡಿದ್ದೇನು ಕೆಲಸ, ನೀವು ಇಲ್ಲಿ ಬರೋದು ಬೇಡ, ಅಲ್ಲೇ ಇರು ಅಂತ ಅಲ್ಲೇ ಕಳಿಸ್ಬಿಟ್ರಂತೆ. ಇನ್ನೂ ಒಂದು ಅರ್ಥ ಹೇಳ್ತಾರೆ ಅದಕ್ಕೆ, ತ್ರಿದಿವಂ ಪ್ರಾಪಯಾಮಾಸ, ಅದು ಸ್ವರ್ಗವಾಸಿ ಆಯಿತು ಅಂತ. ಸ್ವರ್ಗವಾಸಿ ಆಯಿತು ಅಂತಂದ್ರೆ ಏನರ್ಥ ಅಲ್ಲಿಗೆ? ಅಲ್ಲಿಗಿನ ಬರಲೇ ಇಲ್ಲ, ಅದ್ರ ಕೆಲಸ ಮುಗಿದೋಯ್ತು, ಕತೆ ಮುಗಿದೋಯ್ತು ಅಂತ. ಇದರ ಮುಂದೆ ಆ ಅಮೃತವೇನೇ ದೂರ ಆಯಿತು. ಅಂಥ ಅತ್ಯದ್ಭುತವಾದಂತಹ ಕೃತಿಯನ್ನು ಕೊಟ್ಟಿದ್ದಾರೆ ಅಂತ ಎಲ್ಲಿ ನೋಡಿದರೂ
ಟೀಕಾಕೃತ್ಪಾದರ ಕೃತಿಗಳ ಅತ್ಯದ್ಭುತವಾದಂತಹ ವರ್ಣನೆಯನ್ನೇ ನಾವು ಕಾಣಬಹುದು. ವಾದೀಂದ್ರ ಸ್ವಾಮಿಗಳವರು ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರೋ ದಾರ ಸಂದರ್ಭ ಗರ್ಭ ಪ್ರೌಢಾನೇಕ ಪ್ರಬಂಧ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವ ಮಿಥ್ಯಾವಾದ ಅಪವಾದ ಪ್ರಕುಪಿತ ವಿಮತ ಧ್ವಾಂತ ಸಂತಾನ ಭಾನು ಜಿಯಾದನ್ಯೈರಜೇಯ ತ್ರಿಭುವನ ವಿದಿತಾಶ್ಚರ್ಯಚರ್ಯೋ ಜಯಾರ್ಯ. ಅವ್ರದ್ದೇನು ಅತ್ಯದ್ಭುತವಾದ ಮಹಿಮಾ ಅಂತಂದರೆ ವಿಜ್ಞಾನೋ ದರ್ಕ ತರ್ಕ ಪ್ರತಿಪದ ಮಧುರ ಉದಾರ ಸಂದರ್ಭ ಗರ್ಭ ಪ್ರೌಢ ಅನೇಕ ಪ್ರಬಂಧ, ನ್ಯಾಯಸುಧಾದಿ ಅನೇಕ ಪ್ರೌಢ ಪ್ರಬಂಧಗಳನ್ನು ರಚನೆ ಮಾಡಿ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವ, ಶ್ರೀಮದಾಚಾರ್ಯರ ಭಾಷ್ಯಾದಿ ಅಭಿಪ್ರಾಯಗಳನ್ನು ಅರ್ಥ ಮಾಡಿಸಲಿಕ್ಕೆ ಅಂತಲೇ ಅವತಾರ ಮಾಡಿ ಬಂದಂತಹ ಮಹಾನುಭಾವರು. ಎಷ್ಟು ಉಪಕಾರ ಅವರದ್ದು. ಆಚಾರ್ಯರ ಗ್ರಂಥಗಳು ಇದ್ದೂ ಇಲ್ಲದೇ ಇದ್ದಂತೆ ಆಗಿ ಹೋಗಿರ್ತಿತ್ತು. ಆ ಕೃತಿಗಳಿಗೆ ತಾವು ಅತ್ಯದ್ಭುತವಾದಂತಹ ವ್ಯಾಖ್ಯಾನವನ್ನು ಕೊಟ್ಟು ಪರಮೋಪಕಾರವನ್ನೇನು ಮಾಡಿದ್ದಾರಲ್ಲ, ಇದಕ್ಕೆ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಅಂತಾರೆ ವಾದೀಂದ್ರ ಸ್ವಾಮಿಗಳವರು, ತ್ರಿಭುವನ ವಿದಿತಾಶ್ಚರ್ಯಚರ್ಯ, ಅತ್ಯದ್ಭುತವಾದ ಆಶ್ಚರ್ಯಕರವಾದಂತಹ ನಿಮ್ಮ ಚರ್ಯೆ. ವಿದ್ವತ್ ಪ್ರಪಂಚದಲ್ಲಿ ಹೀಗೂ ಇದೆ. ವ್ಯಾಖ್ಯಾನವನ್ನು ಮಾಡುವ ಶೈಲಿಯ ಗ್ರಂಥಗಳೇನಿದ್ದಾವೆ ಅಥವಾ ಗ್ರಂಥ ರಚನೆಯ ಶೈಲಿಯಲ್ಲಿ ಎಲ್ಲೂ ಪೈಪೋಟಿ ಇದೆ. ಅದರಲ್ಲಿ ಜಯಂತ ಭಟ್ಟರ ನ್ಯಾಯಮಂಜರಿ, ಉದಯನಾಚಾರ್ಯರ ಕೃತಿ, ವಾಚಸ್ಪತಿ ಮಿಶ್ರರ ಕೃತಿ ಅಥವಾ ಮಹಾಭಾಷ್ಯ, ಇವುಗಳ ಪದಲಾಲಿತ್ಯಾದಿಗಳು ಕೂಡ ಅತ್ಯದ್ಭುತ. ಅವುಗಳನ್ನೆಲ್ಲ ಟೀಕಾಕೃತ್ಪಾದರ ವಾಗ್ರಾಶಿ ಮುಂದೆ ತಂದಿಟ್ರೆ, ಟೀಕಾಕೃತ್ಪಾದರ ವಾಗ್ರಾಶಿ ಹೇಗಿರಬೇಕದನ್ನ, ಗಂಗಾ ಪ್ರವಾಹವೂ ಕೂಡ ಇವರ ವಾಗ್ರಾಶಿಯ ಎದುರುಗಡೆಯಲ್ಲಿ, ವಾಕ್ಪ್ರವಾಹದ ಎದುರುಗಡೆಯಲ್ಲಿ ಚೇಟೀಭವತ್ ಸ್ವರ್ಧುನಿ ಧಾಟಿ ಶ್ರೀ ಜಯತೀರ್ಥವರ್ಯ ವಚಸಾಂ ಚೇಟೀಭವತ್ ಸ್ವರ್ಧುನಿ ಪಾಟೀರಾ ನಿಲಪುಲ್ಲ ಮಲ್ಲಿಸುಮನೋ ಪಾಟೀಲ ಸದ್ವಾಸನ. ಟೀಕಾಕೃತ್ಪಾದರ ಈ ಶಬ್ದ ರಚನೆಯ ವಾಗ್ರಚನೆಯ ಆ ಧಾಟಿ ಏನಿದೆ, ಅದರ ಮುಂದೆ ಗಂಗಾದೇವಿಯೂ ಕೂಡ ಚೇಟಿ, ಅವಳು ದಾಸಿಯಾಗಿ ಬಿಡಬೇಕು. ಅಂತಹ ಅತ್ಯದ್ಭುತವಾದಂತಹ ವಾಗ್ರಚನಾ ಕೌಶಲ್ಯ ಟೀಕಾಕೃತ್ಪಾದರಲ್ಲಿ ಅದನ್ನೇ ಕೊಂಡಾಡಿದ್ದಾರೆ ಜ್ಞಾನಿಗಳೆಲ್ಲರೂ ಕೂಡ. ಇನ್ನಂತೂ ನಾರಾಯಣಾಚಾರ್ಯರ ಮಾತು ಕೇಳಬೇಕು. ರಾಘವೇಂದ್ರ ವಿಜಯಕಾರರು ಅವರು ಅಷ್ಟೇ ಬಹಳ ಸುಂದರವಾದಂತಹ ಕ್ರಮದಲ್ಲಿ ಮಾತಾಡಿದ್ದಾರೆ. ವೃಂದಾರ ವನ ಮಂದಾರ ಮಕರಂದ ಸಹೋದರಿ ವಿಶ್ರುತಾ ವಿಜಯಂ ದದ್ಯಾತ ಜಯತೀರ್ಥಾರ್ಯ ಭಾರತಿ. ಟೀಕಾಕೃತ್ಪಾದರ ಮಾತು ಬಹಳ ಸ್ವಾರಸ್ಯಪೂರ್ಣ. ಒಂದಾವೃತ್ತಿ ಅದನ್ನ ಹೇಳಲಿಕ್ಕೆ ಆರಂಭ ಮಾಡಿದರೆ ನಿಲ್ಲಿಸಬೇಕು ಅಂತಾನೆ ಅನಿಸೋಲ್ಲ. ಒಳಗಡೆಯಲ್ಲಿರುವ ಅಭಿಪ್ರಾಯವೂ ಅಷ್ಟೇ ಸುಲಲಿತವಾಗಿರಬೇಕು. ಆ ಶಬ್ದ ಪ್ರಯೋಗವೂ ಕೂಡ ಹಾಗೆ. ಹೇಳ್ತಾ ಇದ್ರೆ ಮತ್ತೆ ಹೇಳೋಣ ಅನಿಸ್ಬೇಕು. ಭಗವತಾ ಬಾದರಾಯಣೇನ ಪ್ರಾಣಿನಾಂ ನಿಶ್ರೇಯಸಾಯ ಪ್ರಣೀತಮಪಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರಂ ಅಸಾಧು ನಿಬಂಧಾಂಧ ತಮಸಾ ಅವಗುಂಠಿತತ್ವೇನ ಅಪ್ರಣೀತಮಿವ ಮನ್ಯಮಾನೋ ಭಗವಾನ್ ಆನಂದ ತೀರ್ಥಮುನಿ. ಏನು ಅದ್ಭುತ ಹೇಳ್ತಾ ಹೋಗ್ತಾ ಇದ್ರೆ ಹಾಗೆ ಹೇಳ್ತಾ ಇರಬೇಕಷ್ಟೆ. ಮುಮುಕ್ಷುಣಾ ಖಲು ಪರಮಾತ್ಮ ಜಗದುದಯಾದಿ ನಿಮಿತ್ತತ್ವೇನಾವಶ್ಯಂ ಅವಗಂತವ್ಯೈತಿ ಸಕಲ ಸಚ್ಛಾಸ್ತ್ರಾಣಾಮವಿಪ್ರತಿಪನ್ನೋರ್ಥ ಇದಂಚಾವಾಂತರಾನೇಕ ಭೇದ ಭಿನ್ನಸ್ಯ ಜಗತೋ ವಿಜ್ಞಾನಮಪೇಕ್ಷತೆ ಇತಿ ಜಗದಪಿ ತಥಾವಗಂತವ್ಯಂ ತದಿದಂ ಪ್ರಧಾನಾಂಗಭೂತಂ ತತ್ವದ್ವಯಂ ಶಾಸ್ತ್ರೇ ವಿಕ್ಷಿಪ್ಯ ಪ್ರತಿಪಾದಿತಂ ಶಿಷ್ಯಹಿತತೆಯ ಸಂಗ್ರಹ್ಯ ಪ್ರತಿಪಾದಿತುಂ ಪ್ರಕರಣವಿದಮಾರ್ಭತೆ ಭಗವಾನ್ ಆಚಾರ್ಯವರ್ಯಃ. ಹೇಳ್ತಾ ಇದ್ರೆ ಹೇಳ್ತಾ ಇರೋಣ ಅಂತ ಅನಿಸ್ತಾ ಇರಬೇಕು. ಪ್ರತಿ ಗ್ರಂಥದ ಅವತರಣಿಕೆಯನ್ನು ನೋಡಬೇಕು. ಅಲ್ಲಲ್ಲಿ ಕಾದಂಬರಿಯನ್ನು ಮೀರುವಂತೆ ಅತ್ಯದ್ಭುತವಾದಂತಹ ಶೈಲಿಯಲ್ಲಿ ವೇದಾಪೌರುಷೇಯತ್ವನ್ನ ಅಥವಾ ಅಪೌರುಷೇಯವಾದ ವಾಗ್ರಾಶಿ ಜಗತ್ತಿಗೆ ಭಗವಂತನನ್ನೇ ಹಾಗೆ ನಮಗೆ ತಿಳಿಸಿಕೊಡುತ್ತೆ ಇತ್ಯಾದಿ ತತ್ವನಿರ್ಣಯ ಟೀಕಾದಿ ವಾಕ್ಯಗಳನ್ನಾಗಲಿ ಪ್ರತಿಯೊಂದು ವಾಕ್ಯ ಹಾಗೆ ಇದೆ. ಯಾಕೆ ಇಷ್ಟೊಂದು ಸ್ವಾರಸ್ಯ ಆ ವಾಗ್ರಾಶಿಯಲ್ಲಿ? ಮತ್ತೆ ಹಾಗೇನೆ ನ್ಯಾಯಾಮೃತ ನೋಡ್ರಿ, ಹಾಗಿಲ್ಲ. ಮತ್ತೆ ಬೇರೆ ಬೇರೆ ಕೃತಿಗಳನ್ನ ಚಂದ್ರಿಕಾಚಾರ್ಯರ ಕೃತಿಯೋ ನಾವು ಬಂಡೆಕಲ್ಲಿದ್ದಾಗೆ ಅಲ್ಲಿವೆಲ್ಲ ಕಾಣ್ಲಿಕ್ಕಾಗೋಲ್ಲ. ಇಲ್ಲಿ ಮಾತ್ರ ಯಾಕಷ್ಟು ಸ್ವಾರಸ್ಯ ಅಂದರೆ, ನಾರಾಯಣಾಚಾರ್ಯರಂದ್ರು ರಾಘವೇಂದ್ರ ವಿಜಯವನ್ನ ರಚನೆ ಮಾಡಬೇಕಾದ್ರೆ
ಅವರ ಮಾತನ್ನಂತಾರೆ, ಯಾರ ಧ್ವನಿ ಗೊತ್ತೇನೆ ಇದು? ಯಾರ ಮಾತು ಗೊತ್ತೇನೆ ನಿಮಗೆ? ವೃಂದಾರ ವನ ಮಂದಾರ ಮಕರಂದ ಸಹೋದರಿ. ಇಲ್ಲಿ ಮಾತಾಡ್ತಾ ಇರುವವರು ದೇವೇಂದ್ರರು, ದೇವತಾಶ್ರೇಷ್ಠರು. ಅವರೇನು ಕಲ್ಪವೃಕ್ಷದಲ್ಲಿ ಗೂಡು ಕಟ್ಟಿ ಆ ಗೂಡಿನಿಂದ ಬರುವ ಮಂದಾರ, ಅದೇನು ಕಲ್ಪವೃಕ್ಷ ಮಂದಾರ ವೃಕ್ಷಗಳು, ಅದರಲ್ಲಿ ಕಟ್ಟತಕ್ಕಂತಹ ಜೇನುಗೂಡುಗಳು ಅಥವಾ ಅಲ್ಲಿ ಬಿಡುವ ಹೂವು, ಅದರ ಮಕರಂದ ಏನಿದೆಯಲ್ಲ, ಮಕರಂದ ಜೇನು, ಪ್ರತಿನಿತ್ಯ ಅದನ್ನ ಆಸ್ವಾದನೆ ಮಾಡತಕ್ಕಂಥವರ ನಾಲಿಗೆಯಿಂದ ಹೊರಬಂದಂತಹ ಮಾತು ಅಂದರೆ ಇದು ಸಹಜ ರುಚಿ ಆಗಲೇಬೇಕು. ಯಾಕೆಷ್ಟೊಂದು ರುಚಿ ಅಂತಂದರೆ ಆ ಜೇನನ್ನ ಪ್ರತಿನಿತ್ಯ ಆಸ್ವಾದನೆ ಮಾಡ್ತಾ ಇರೋರು ದೇವತಾಶ್ರೇಷ್ಠರಾದಂತಹ ಸಾಕ್ಷಾತ್ ಇಂದ್ರಾಂಶ ಸಂಭೂತರಾದಂತಹ ಟೀಕಾಕೃತ್ಪಾದರ ಮಾತಾದ್ದರಿಂದಾಗಿ ಅತ್ಯಂತ ವಿಶ್ರುತವಾಯಿತು, ನಮಗೆಲ್ಲರಿಗೂ ಜಯಪ್ರದವಾಯಿತು. ಅಂಥ ಟೀಕಾಕೃತ್ಪಾದರ ವಾಕ್ಯ ಅಂತ ನಾರಾಯಣಾಚಾರ್ಯರು ಕೊಂಡಾಡುತ್ತಾರೆ. ಟೀಕಾಕೃತ್ಪಾದರ ವಾಗ್ರಾಶಿಯ ವೈಭವವೇ ಪರಮಾದ್ಭುತ. ಪ್ರತಿಯೊಬ್ಬರೂ ಜ್ಞಾನಿಗಳದನ್ನು ಕೊಂಡಾಡ್ತಾ ಕೊಂಡಾಡ್ತಾ ಮೈಮರ್ತಿದ್ದಾರೆ. ಟೀಕಾ ಗಾಂಭೀರ್ಯ ಮುದ್ಧರ್ತು ವ್ಯಸತೀರ್ಥಾದೇ ಕ್ಷಮ. ಟೀಕೆಯ ಗಾಂಭೀರ್ಯವನ್ನ ಪೂರ್ಣ ಮಟ್ಟದಲ್ಲಿ ನಾವ್ಯಾರು ಅದನ್ನೆಲ್ಲ ತೆಗಿಲಿಕ್ಕಾಗೋಲ್ಲ. ಅದನ್ನು ವರ್ಣನೆ ಮಾಡಬೇಕು ಅಂತಂದ್ರೆ ಚಂದ್ರಿಕಾಚಾರ್ಯರೇ ಅದಕ್ಕೆ ಸಮರ್ಥರು ಅಂತಂತಾರೆ. ಚಂದ್ರಿಕಾದಿ ಗ್ರಂಥಗಳಲ್ಲಿ ಒಂದೊಂದು ವಾಕ್ಯಕ್ಕೂ ಕೂಡ ಆಚಾರ್ಯರ ಆ ವಾಕ್ಯಕ್ಕೆ ಅದು ಎಂತೆಂಥ ಸಂದರ್ಭ ಗರ್ಭ ಪ್ರೌಢಾನೆ, ಮಧುರೋದಾರ ಸಂದರ್ಭ ಗರ್ಭ, ಮಧುರವಾದ ಕ್ರಮದಲ್ಲಿ ಆಚಾರ್ಯರು ಈ ಮಾತನ್ನು ಯಾಕೆ ಆಡಿದ್ರು? ಒಂದೊಂದೇ ಪುಟ್ಟ ಪುಟ್ಟ ವಾಕ್ಯ, ಚಿಕ್ಕ ಚಿಕ್ಕದೆ. ಅಪೌರುಷೇಯತ್ವಾ ದ್ವೇದಸ್ಯ ನಚೈತೇಷಾಮೇವ ವಚನಾನಾಂ ಅಪ್ರಾಮಾಣ್ಯಂ. ಆಚಾರ್ಯರು ಇದು ತತ್ವನಿರ್ಣಯದಲ್ಲಿ ಬಂದ ಒಂದು ವಾಕ್ಯ, ಉದಾಹರಣೆಗೆ ಹೇಳೋದು. ಆಚಾರ್ಯರು ಕೆಲವು ಪ್ರಮಾಣ ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡಿ ಪರಮಾತ್ಮ ಶಾಸ್ತ್ರೀಕ ಸಮಧಿಗಮ್ಯ ಇದ್ದಾನೆ ಅನ್ನೋದಕ್ಕೆ ಕೆಲವು ವಾಕ್ಯಗಳನ್ನೆಲ್ಲ ಉಲ್ಲೇಖ ಮಾಡುತ್ತಾರೆ. ಉಲ್ಲೇಖ ಮಾಡಿ ಈ ವಚನಗಳೇ ಮತ್ತೆ ಅಪ್ರಮಾಣ ಅಂತ ತಿಳಿಬೇಡ್ರಿ, ಇವುಗಳು ಅಪ್ರಮಾಣ ಅಲ್ಲ, ಇವುಗಳು ಪ್ರಮಾಣ ಅಂತ ಹೇಳಬಹುದಲ್ಲ ನೇರವಾಗಿ. ನಚ ಏತೇಷಾಮೇವ ವಚನಾನಾಂ ಅಪ್ರಾಮಾಣ್ಯಂ ಅಂತ. ಹೀಗೆ ತಿನ್ನೋದು ಹೀಗೆ ತಿಂದ ಹಾಗೆ ಮಾಡಿದ್ದಾರೆ ಆಚಾರ್ಯರು. ಇವೆಲ್ಲ ಅತ್ಯಂತ ಪ್ರಮಾಣ, ಅಷ್ಟಂತಿದ್ರೆ ಸಾಕಾಗಿರೋದು. ಇವುಗಳಿಗೇನೆ ಅಪ್ರಾಮಾಣ್ಯ ಇದೆ ಅಂತ ತಿಳಿಬೇಡ್ರಿ. ಯಾಕೆ? ಅಪೌರುಷೇಯತ್ವ ದ್ವೇದಸ್ಯ ಅಂತ ಹೊರಡುತ್ತೆ. ಒಂದು ವಾಕ್ಯಕ್ಕೆ ಏನು ಅತ್ಯದ್ಭುತವಾದಂತಹ ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ನೋಡ್ಬೇಕದನ್ನೆಲ್ಲ. ಎಲ್ಲೆಲ್ಲಿ ಅಪ್ರಾಮಾಣ್ಯ ಸಂದೇಹ ಬರಲಿಕ್ಕೆ ಅವಕಾಶ ಇದೆ ವೇದ ಮಂತ್ರಗಳಲ್ಲೂ ಕೂಡ, ಎಷ್ಟೆಷ್ಟು ರೀತಿಯಲ್ಲಿ ಅದರ ಮೇಲೆ ಆಕ್ರಮಣ ನಡೆದಿದೆ. ಆದರೂ ಕೂಡ ಇದರಿಂದ ಅಪ್ರಾಮಾಣ್ಯ ನಿಶ್ಚಯ ಆಗೋಲ್ಲ. ಅಪ್ರಾಮಾಣ್ಯ ಸಂದೇಹ ಬರಬಹುದೇ ಹೊರತು ಅಪ್ರಾಮಾಣ್ಯ ನಿಶ್ಚಯ ಆಗೋಲ್ಲ. ಅದಕ್ಕೆ ನಚ ಏತೇಷಾಮೇವ ವಚನಾನಾಂ ಅಪ್ರಾಮಾಣ್ಯಂ, ಅಪ್ರಾಮಾಣ್ಯ ನಿಶ್ಚಯ ಆಗೋಲ್ಲ. ನೀವಿಷ್ಟು ಆಕ್ಷೇಪ ಮಾಡಿದ್ರು ಅಪ್ರಾಮಾಣ್ಯ ನಿಶ್ಚಯ ಆಗೋಲ್ಲ, ಸಂದೇಹ ಬಂದಿರುತ್ತೆ. ಆ ಸಂದೇಹ ನಿವಾರಣೆ ಅದು ಅಪೌರುಷೇಯ ಅನ್ನೋ ದೃಷ್ಟಿಯಿಂದಾಗಿ ಪರಿಹಾರ ಆಗತ್ತೆ. ಒಂದೊಂದು ಆ ಸಂದರ್ಭಗಳನ್ನು ನೋಡಬೇಕು. ತತ್ವಜ್ಞಾನಿಗಳು ಅದನ್ನು ಕೂತು ನೋಡಿ ವಿಮರ್ಶೆ ಮಾಡಿ ಅಲ್ಲೇ ಮುಳುಗಿ ಆನಂದ ಪಟ್ಟಿದ್ದರ ಆ ಕ್ರಮವೇ ಬೇರೆ. ಮಧುರ ಉದಾರ ಸಂದರ್ಭಗರ್ಭ ಪ್ರೌಢಾನೇಕ ಪ್ರಬಂಧ ಇವತ್ತಿಗೂ ಕೂಡ ಅತ್ಯದ್ಭುತವಾದ ಉನ್ನತ ಸ್ಥಾನವನ್ನು ಪಡ್ಕೊಂಡಿದೆ ಟೀಕಾಕೃತ್ಪಾದರ ಗ್ರಂಥರಾಶಿ. ಅಷ್ಟೇ ಅಲ್ಲ, ಅವರ ಒಂದೊಂದು ಅವತರಣಿಕೆಯ ಕ್ರಮ ನೋಡಬೇಕು. ಎಷ್ಟು ಸುಂದರವಾದಂತಹ ಕಾದಂಬರಿಯಂತೆ ನಮಗೆ ಅದ್ಭುತವಾದ ಪ್ರಮೇಯಗಳನ್ನು ತಿಳಿಸಿಕೊಡುತ್ತೆ. ಸುಮ್ಮನೆ ಒಂದು ಉದಾಹರಣೆಗೆ ಹೇಳುವುದಾದರೆ, ತತ್ವೋದ್ಯೋತ ಟೀಕೆಯ ಆರಂಭದಲ್ಲಿ ಬಹಳ ಸುಂದರವಾದ ಅವತರಣಿಕೆಯನ್ನ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಇಹಾ ವಿದ್ಯಾ ತಿಮಿರ ನಿರಂತರೇ ಸಂಸಾರ ಕಾಂತಾರೇ ಪರಿಖಿನ್ನಾನಾಂ ಅಲ್ಪಾಸ್ಥಿರ ಸುಖ ಕದ್ಯೋತಿಕಾಸು ದ್ಯೋತಮಾನಾಸ್ವಪಿ ಮನಃಪ್ರಸಾದಮನಾಸಾದೇಯತಾಂ ಅಧಿಕಾರಿಣಾಂ ಅನಂತಾನಂದ ನಿದಾನಸ್ಯ ಪರಮಪುರುಷ ತತ್ವೋದ್ಯೋತಸ್ಯ ಸಿದ್ಧಯೇ ಸಮೀಹಮಾನೋ ಭಗವಾನ್ ಆಚಾರ್ಯ ಸೂರ್ಯ ಸ್ವಯಮಂತರಾಯ ವಿಧುರೋಪಿ ನಿರಂತರಾಯ ಪ್ರಾರಿಪ್ಸಿತ ಪರಿಸಮಾಪ್ತ್ಯಾದೇರಂಗಂ ಇಷ್ಟದೇವತಾಭಿಪೂಜನಂ ಶಿಷ್ಯಾನ್ ಗ್ರಾಹಯಿತುಂ ಪ್ರಕರಣಾದೌ ನಿಬಧ್ನಾತಿ. ಸರ್ವತ್ರ ಅಖಿಲ ಸಚ್ಛಕ್ತಿ ಅಂತ ಆಚಾರ್ಯರ ಮಂಗಳಾನುಷ್ಠಾನ. ಅದಕ್ಕೆ ಅವರು ಕೊಟ್ಟಂತಹ ಶಬ್ದಪ್ರಿಯವು ಕೇಳ್ತಾ ಇದ್ದರೇನೆ ಅತ್ಯದ್ಭುತ.
ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತೈ. ಅಲ್ಲಿರುವ ಪದವೂ ಅತ್ಯಂತ ಚಿತ್ರನೇ. ಒಂದೊಂದು ಚಿತ್ರವಾದಂತಹ ಅವಿದ್ಯಾ ತಿಮಿರ ನಿರಂತರೇ ಸಂಸಾರ ಕಾಂತಾರೆ, ಚಿತ್ರವಾದ ಆಶ್ಚರ್ಯಕರವಾದಂತಹ ಪದಗಳು, ಗಂಭೀರವಾದಂತಹ ಅಪಾರವಾದ ಅರ್ಥಗಳನ್ನು ತುಂಬಿ ಒಂದೊಂದು ಆ ಶಬ್ದವನ್ನ ಬಳಕೆ ಮಾಡಿರ್ತಾರಲ್ಲ, ಅಲ್ಲಿ ಒಂದು ಶಬ್ದ ಸಾಕು. ಅನಂತ ಆನಂದ ನಿಧಾನಸ್ಯ. ಅವರವರ ಸ್ವರೂಪಕ್ಕೆ ಅನಂತ ಆನಂದಕ್ಕೆ ಕಾರಣ ಅಂತಂದರೆ ಅದಮ್ಮ ಪರಮಪುರುಷ ಶ್ರೀಹರಿಯೇ. ಇದೊಂದು ಅಭಿಪ್ರಾಯ ಬಿಡಿಸಿದ್ರೆ ಎಷ್ಟು ಅಭಿಪ್ರಾಯ ತುಂಬಿ ಬರುತ್ತೆ. ಪ್ರತಿಯೊಂದು ಶಬ್ದವೂ ಕೂಡ ಅಂತಹದ್ದೇ. ಇಲ್ಲಿ ಗಾಂಭೀರ್ಯ ತುಂಬಿದೆ, ಒಂದೊಂದು ಪದದಲ್ಲೂ ಗಾಂಭೀರ್ಯ ಇದೆ. ಅದರಂತೆ ಇನ್ನು ವಾಕ್ಯಗಳನ್ನೇ ತಗೊಂಡಾಗ ಹಿಂದೆ ಮುಂದಿನ ಲಾಲಿತ್ಯವನ್ನು ನೋಡಬೇಕು. ಚಿತ್ರೈ ಪದೈಶ್ಚ ಗಂಭೀರೈರ ವಾಕ್ಯೈ ಮಾನೈ ಅಖಂಡಿತೈ. ಅಲ್ಲಿ ಉಲ್ಲೇಖ ಮಾಡತಕ್ಕಂತಹ ಒಂದೊಂದು ಯುಕ್ತಿಗಳು ಕೂಡ, ಪ್ರತಿಪಾದನೆ ಮಾಡುವ ಪ್ರಮಾಣಗಳು, ಮತ್ಯಾರು ಏನೇನೇ ಸಾಹಸ ಮಾಡಿದರೂ ಕೂಡ ಅದಕ್ಕೆ ವಿರುದ್ಧ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ವಿಮರ್ಶೆ ಮಾಡಿಯೇನೇ ಆರಿಸಿ ಒಂದು ಮಾತನಾಡಿರ್ತಾರೆ. ಸಾಮಾನ್ಯ ಬೇಕು ಅಂತ ಬಯಸಿದವರಿಗೆಲ್ಲ ಈ ಶೈಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಆದರೆ ಗುರುಭಾವಂ ವ್ಯಂಜಯಂತಿ, ಆಚಾರ್ಯರ ಅಭಿಪ್ರಾಯವನ್ನು ಬಿಡಿಸಿ ಇಡತಕ್ಕಂತಹ ಕ್ರಮ. ಗುರುಗಳ ಶ್ರೀಮದಾಚಾರ್ಯರ ಜಗದ್ಗುರುಗಳು ಅವರ ಅಭಿಪ್ರಾಯವನ್ನು ಬಿಡಿಸಿಡುವಂತಹ ಅತ್ಯದ್ಭುತವಾದ ಕ್ರಮ ಅಲ್ಲಿ ನೋಡಬೇಕು. ಅಲ್ಲಿ ಎಷ್ಟು ಗುರುತ್ವ ಇದೆ. ಗುರುಭಾವ ಗುರೋರ್ಭಾವ ಗುರುಭಾವ ಗುರುತ್ವ, ಅದರಲ್ಲಿ ಎಷ್ಟು ತೂಕ ಇದೆ ಅದನ್ನ ಅಭಿವ್ಯಂಜನ ಮಾಡ್ತಾರೆ. ಆಚಾರ್ಯರ ಗ್ರಂಥದ ನಾಮಧೇಯ ಅಲ್ಲಿ ತತ್ವೋದ್ಯೋತ ಅಂತ. ಯಾವ ತತ್ವವನ್ನ ಇಲ್ಲಿ ಯಾವ ರೀತಿಯಲ್ಲಿ ಉದ್ಯೋತನ ಅಂದರೆ ಅದನ್ನು ಬೆಳಗುತ್ತಾರೆ, ಯಾರು ಬೆಳಗುವವರು, ಇದೆಲ್ಲ ತಂದು ವ್ಯಂಜನ ಮಾಡಿ ತಂದು ಯೋಜನೆ ಮಾಡುತ್ತಾರೆ. ಆ ಅಭಿಪ್ರಾಯವನ್ನ ಬಹಳ ಸುಂದರ ನೋಡಬೇಕು. ಈ ಸಂಸಾರದಲ್ಲಿ ಇದು ಹೇಗಿದೆ ಅಂತಂದ್ರೆ ಅವಿದ್ಯಾ ತಿಮಿರ ನಿರಂತರೆ. ಇಲ್ಲಿ ಒಂದು ಮಾತ್ರ ಅತ್ಯಂತ ನಿರಂತರವಾಗಿ ತಡೆಯೇ ಇಲ್ಲದೆ ಎಲ್ಲ ಕಡೆಯಲ್ಲಿ ತುಂಬಿಕೊಂಡಿದೆ ಅವಿದ್ಯ. ಏನ್ ಮಾಡಬೇಕು ಅಂತ ಪರಿಚಯ ಇಲ್ಲ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ. ಬರೇ ಅಜ್ಞಾನ ಅನ್ಯಥಾಜ್ಞಾನಗಳ ದೊಡ್ಡ ಕತ್ತಲೆಯ ರಾಶಿಯಲ್ಲಿ ಹೋಗಿದ್ದೇವೆ. ಯಾವುದು ಅಂಥದ್ದು? ಸಂಸಾರ ಕಾಂತಾರೆ, ಸಂಸಾರ ಅಂತನ್ನುವ ಗೊಂಡಾರಣ್ಯ. ಭಾಗವತದಲ್ಲಿ ಭವಾಟವಿ ಅಂತಲೇ ಬಹಳ ಸುಂದರವಾದ ಕ್ರಮದಲ್ಲಿ 2 ಅಧ್ಯಾಯಗಳಲ್ಲಿ ವರ್ಣನೆ ಇದೆ, ನಾವು ಕೇಳಬಹುದು. ಪಂಚಮ ಸ್ಕಂದದಲ್ಲಿ ಅದನ್ನೆಲ್ಲ ಬುದ್ಧಿಯಲ್ಲಿಟ್ಟು ಅಷ್ಟು ತುಂಬ ಅಭಿಪ್ರಾಯವನ್ನು ಒಳಗಿಟ್ಟುಕೊಂಡು ಗಂಭೀರವಾಗಿ ಈ ವಾಕ್ಯ ಪ್ರಯೋಗ ಮಾಡಿದ್ದಾರೆ. ಸಂಸಾರ ಕಾಂತಾರೆ, ಅವಿದ್ಯಾ ತಿಮಿರ ನಿರಂತರೆ, ಸಂಸಾರ ಕಾಂತಾರೆ. ಶಬ್ದ ಪ್ರಯೋಗ ಹೇಗಿದೆ ಅಲ್ಲಿ ಅಪರಾಸ ನೋಡಬೇಕು. ಅವಿದ್ಯಾ ತಿಮಿರ ನಿರಂತರೆ, ಸಂಸಾರ ಕಾಂತಾರೆ. ಇಂತಹ ದೊಡ್ಡ ಕಾಡಿನ ಮಧ್ಯದಲ್ಲಿ ಸಿಲುಕಿರತಕ್ಕಂತಹ ಅಧಿಕಾರಿಗಳಿಗೆ ಪರಿಖಿನ್ನಾನ ದುಃಖ ಯಾರಿಗಿಲ್ಲ. ಇಲ್ಲಿ ಎಲ್ಲರೂ ದುಃಖ ಪಡ್ತಾ ಇದ್ದೇವೆ. ಈಗಂತೂ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಯಾರ್ಯಾರು ಎಷ್ಟೆಷ್ಟು ದುಃಖ ಪಡ್ತಾ ಇದ್ದಾರೆ ಅನ್ನೋದು ಅವರವರದ್ದೇ ಪರಿಚಯ ಇದೆ. ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಸುಖನೂ ಸಿಗತ್ತೆ. ಸುಖ ಇಲ್ಲೇ ಇಲ್ಲ ಅಂತಲ್ಲ. ಮತ್ತೆ ಆ ಸುಖ ಇರೋದು ಹ್ಯಾಕ್ ಕಾಣ್ತಾ ಇದೆ? ಸ್ವಲ್ಪ ಸುಖ ಇದೆಯಲ್ಲ ಅಂದ್ರೆ ಹೌದು ಸುಖ ಇದೆ. ಹೇಗಿದೆ? ಮಿಣಕು ಪೂಚಿ ಹುಳ ಇದ್ದಂತೆ ಇದೆ. ಮಿಣಕು ಪೂಚಿ ಹುಳ ಅಂತ ಈ ಕತ್ತಲೆಯಲ್ಲಿ ಮಿಣುಕಿನ ಹುಳ ಓಡಾಡ್ತಾ ಇರುತ್ತೆ. ಹಸೂರು ಚಿಕ್ಕ ದೀಪ ಬರುವಂತಹ ಹುಳಗಳು ಓಡಾಡ್ತಾ ಇರ್ತವೆ. ಆ ರೀತಿಯಲ್ಲಿ ಆ ಬೆಳಕನ್ನು ಇಟ್ಟುಕೊಂಡು ನಾವೇನಾರ ಪಡಿಲಿಕ್ಕಾಗತ್ತಾ? ಅಲ್ಲಿ ಯಾವುದನ್ನೂ ಪಡಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನನ್ನೂ ಗಳಿಸ್ಲಿಕ್ಕಾಗೋಲ್ಲ. ಅಂಥದ್ದು ಇಂತಹ ಸುಖ ಕದ್ಯೋತಿಕಾಸು ದ್ಯೋತಮಾನಸ್ವಪಿ. ಅಲ್ಲಲ್ಲಿ ಸ್ವಲ್ಪ ಆ ಬೆಳಕು ಅಲ್ಲಲ್ಲಿ ಕಾಣ್ತಾ ಇದ್ರೂ ಕೂಡ ವಿಶಿಷ್ಟ ಅಧಿಕಾರಿಗಳು, ಉನ್ನತಾಧಿಕಾರಿಗಳು ಮಾತ್ರ ಅವರದರಿಂದ ಮನಃಪ್ರಸಾದವನ್ನು ಹೊಂದೋಲ್ಲ. ಆದರೆ ಈ ಅಲ್ಪ ಜನ ಏನಿದ್ದಾರಲ್ಲ ಅವರಷ್ಟೇನೆ. ಅದರಲ್ಲೇನೆ ನಮ್ಮ ಪ್ರಹ್ಲಾದರಾಜರು ಹೇಳಿದಂತೆ, ಕಂಡು ಏನೇನ ಕರೆಯೋರು ದುಃಖ ದುಃಖಂ ತೃಪ್ಯಂತಿ ದೇಹ ಕೃಪಣ ಬಹುದುಃಖ ಬಾಜ. ಆ ಕೊಳಕಲ್ಲೇ ಬಿದ್ದು ಕೊಳಕ್ನಲ್ಲೇ ಆ ಮೈಯೆಲ್ಲ ವರ್ಣಾಗಿ ಹೋಗಿರುತ್ತೆ. ಅದನ್ನು ತುರಿಸಿಕೊಂಡಾಗ ಹುಣ್ಣು ಗಿಣ್ಣು ಗಾಯ ಕೆರಕೊಂಡಾಗಲೇ ಒಂದು ಆನಂದ ಆಗುತ್ತೆ. ಅದರಿಂದಲೇ ಆನಂದ ಪಡುವಂಥವರು ಕೆಲವರು ಇರ್ತಾರೆ, ನೀಚ ಜನ. ಹಾಗೆ ಸಜ್ಜನರು, ಉತ್ತಮಾಧಿಕಾರಿಗಳು ಇಲ್ಲಿರುವ ಈ ಚಿಕ್ಕ ಚಿಕ್ಕ ಸುಖಗಳಾಗಲಿ ಅಥವಾ ಅಪಾರ ದುಃಖವನ್ನು ಕೊಡತಕ್ಕಂತಹ ಈ ಸುಖವನ್ನ ಇದರಿಂದ ಮನಃಪ್ರಸಾದ ಅವ್ರಿಗಾಗೋಲ್ಲ. ಮನಃಪ್ರಸಾದ ಮನಾಸಾದೇತ ಇದಲ್ಲ. ನಾವು ಸುಖ ಪಡುವ ಕ್ರಮ ಬೇರೆ ಇದೆ.
ಆ ಕ್ರಮನೇ ಬೇರೆ ಇದೆ ಅನ್ನೋದನ್ನು ಯಾರು ವಿಮರ್ಶೆ ಮಾಡುತ್ತಾರೆ ಅಂಥ ಅಧಿಕಾರಿಣ, ಅಂಥವರು ಒಳ್ಳೆ ಬೆಳಕು ಬರಬೇಕು ಅವರಿಗೆ. ಆ ಬೆಳಕಿನಲ್ಲಿ ಅತ್ಯದ್ಭುತವಾದಂತಹ ಆನಂದವನ್ನು ಅನುಭವಿಸಬೇಕು. ಆ ಬೆಳಕನ್ನು ಕೊಡತಕ್ಕಂಥವರೇನೆ ಭಗವಾನ್ ಆಚಾರ್ಯ ಸೂರ್ಯ. ಈ ಕತ್ತಲೆಯಿಂದ ನಮ್ಮನ್ನು ಬೆಳಕಿಗೆ ಕರ್ಕೊಂಡು ಹೋಗ್ತಕ್ಕಂತಹ ಗುರುಗಳು, ಜಗದ್ಗುರುಗಳು, ಆಚಾರ್ಯರು ಅಂತನ್ನುವ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು ಅಂತನ್ನುವ ಸೂರ್ಯ, ಪರಮಪುರುಷ ಅಂತನ್ನುವ ನಮ್ಮೆಲ್ಲ ಆನಂದಕ್ಕೂ ಕೂಡ ಕಾರಣೀಭೂತನಾದ ಸಕಲಾನಂದವೂ ಕೂಡ ಅವನಿಂದಲೇನೆ ಕೃಷ್ಣಾದ್ಯವತಾರದಲ್ಲಿ ತೋರಿಸಿಕೊಟ್ಟಿದ್ದಾನೆ. ಅಂತಹ ಪರಮಾತ್ಮನನ್ನ ನಮಗೆ ಅರ್ಥ ಮಾಡಿಸಿಕೊಡುವಂತಹ, ಅವನನ್ನ ಬೆಳಗ್ಗೆ ತೋರಿಸಿಕೊಡ್ತಕ್ಕಂತಹ ಸೂರ್ಯ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅನ್ನುವ ಸೂರ್ಯ ತತ್ವೋದ್ಯೋತ ಅನ್ನುವ ಈ ಗ್ರಂಥರಾಶಿ ಅಂತ ನಮ್ಮ ತಮ್ಮ ಕಿರಣಗಳಿಂದಾಗಿ ಅದನ್ನು ಬೆಳಗುತ್ತಾ ಇದ್ದಾರೆ. ಈ ಗ್ರಂಥವನ್ನು ಹಿಡಿಯಿರಿ, ಅಧ್ಯಯನ ಮಾಡಿರಿ, ಅದರಿಂದಾಗಿ ಬರತಕ್ಕಂತಹ ಬೆಳಕನ್ನು ಹೃದಯದಲ್ಲಿ ತುಂಬಿಸಿಕೊಂಡಿರಿ ಅಂತಂದ್ರೆ ಕತ್ತಲೆಯೇ ಇಲ್ಲ. ಭಗವಂತನನ್ನು ಕಂಡು ಪರಮಾನಂದೋದ್ರೇಕವನ್ನು ಪಡೆಯಬಹುದು ಅನ್ನೋದನ್ನ ಅತ್ಯದ್ಭುತವಾದ ತಮ್ಮ ಒಂದು ಅವತರಣಿಕೆಯಲ್ಲಿ ತೋರಿಸಿಕೊಡ್ತಾರೆ. ಇದು ಮಂಗಳಾನುಷ್ಠಾನಗಳು ಕೂಡ ಅಷ್ಟೇನೆ. ಒಳಗಡೆಯಲ್ಲಿಳಿದು ಅಭಿಪ್ರಾಯಗಳನ್ನ ಇದನ್ನೆಲ್ಲ ಸಮರ್ಥನೆ ಮಾಡಲಿಕ್ಕೆ ಬಹಳ ಸಮಯ ಬೇಕು. ಸುಮ್ಮನೆ ಸ್ಥಾಲೀಪುಲಾಕನ್ಯಾಯದಿಂದಾಗಿ ಒಂದೆರಡು ಟೀಕಾಕೃತ್ಪಾದರ ವಚನ ಗಾಂಭೀರ್ಯವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಎಂಥೆಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಏನು ಅತ್ಯದ್ಭುತವಾದ ಅವರ ವಾಗ್ರಾಶಿಯ ಶೈಲಿ ನೋಡಬಹುದು ಅಂತ ಆದರೆ, ವಿಷ್ಣು ತತ್ವ ವಿನಿರ್ಣಯದ ಟೀಕೆಯ ಆರಂಭದ ಮಂಗಳಾನುಷ್ಠಾನ ಬಹಳ ಸೊಗಸಾಗಿದೆ. ವಿಶ್ವಸ್ಯೋದಯ ಮಾತನೋತಿ ತದನುತ್ರಾಣಂ ವಿಧತ್ತೆ ಪುನಃ ಸೌಖ್ಯಾಪ್ತೀತರ ಹಾನಿ ಸಾಧನಮಲಂ ವಕ್ತಿಶ್ರುತಿರ್ವ್ಯಂಜಯನ್ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಅರ್ಥ ಇದೆ, ಬಹಳ ಗಂಭೀರವಾದ ವಚನ. ಪರಮಾತ್ಮನನ್ನ ಎಷ್ಟು ಬಗೆಯಲ್ಲಿ ಕೊಂಡಾಡುತ್ತಾರೆ. ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಪರಮಾತ್ಮನನ್ನ ದೇವ, ತಂದೆ, ಅವನೇ ಪತಿ, ಅವನೇ ಗತಿ, ಸಾಕ್ಷಾತ್ತಾಗಿ ರಮಾಪತಿ, ಇದಕ್ಕೆಲ್ಲದಕ್ಕೂ ಉದಾಹರಣೆ. ಇವನ್ನೆಲ್ಲ ಇಲ್ಲಿ ಚಿತ್ರಣ ಮಾಡುತ್ತಾ ನಮಗೆ ಬರುವ ಒಂದು ಬಹಳ ದೊಡ್ಡ ಸಂದೇಹವನ್ನ ನಿವಾರಣೆ ಮಾಡುತ್ತಾರೆ. ಪರಮಾತ್ಮನನ್ನು ಏನಂತ ಕರೀತಾರೆ? ತಂದೆ ಅಂತ. ಪುನಃ ಪಿತಾ ಜನಿತ ಯೋ ವಿಧಾತ, ಅವನೇ ನಮಗೆ ತಂದೆ, ಅವನೇ ತಾಯಿ, ಹೀಗೆಲ್ಲ ವೇದಗಳು ಕೊಂಡಾಡ್ತಾ ಇದ್ದಾವೆ, ಪುರಾಣಗಳಲ್ಲೆಲ್ಲ ಕಾಣ್ತೇವೆ ಅದನ್ನ. ಆದರೆ ಸೃಷ್ಟಿ ಮಾಡ್ತಾನೆ ತಂದೆ ಸರಿ, ಕಾಪಾಡ್ತಾನೆ, ನೋಡ್ಕೊಳ್ತಾನೆ, ಬೇಕಾದದ್ದನ್ನೆಲ್ಲ ನಮಗೆ ಪೂರೈಸ್ತಾನೆ, ಈ ಎಲ್ಲ ಅರ್ಥಗಳಲ್ಲಿ ತಂದೆ ಸರಿ. ಆದರೆ ಯಾವ ತಂದೆಯೂ ಕೂಡ ಬಡದು ಬಾಯಿಗೆ ಹಾಕೊಂಡ್ಬಿಡೋಲ್ಲ. ಪರಮಾತ್ಮ ತಾನೇ ಕೊಂದು ಹಾಕಿಬಿಡ್ತಾನೆ. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನಾಜ್ಞಾನ ಎಲ್ಲ ಅವನಿಂದಲೇ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಲಯಕರ್ತೃವೂ ಕೂಡ ಭಗವಂತನೇ. ತಂದೆ ಹೇಗಾಗ್ತಾನೆ? ತಾನೇ ಸೃಷ್ಟಿ ಮಾಡುತ್ತಾನೆ, ತಾನೇ ಲಯವನ್ನು ಹೊಂದಿಸ್ತಾನೆ. ಇದು ಯಾವ ತರಹದ ತಂದೆ? ಲೋಕದಲ್ಲಿ ನಾವು ನೋಡುವ ಯಾವ ಒಳ್ಳೆಯ ತಂದೆಯೂ ಕೂಡ ತಾನೇ ಪಡೆದ ಮಕ್ಕಳಿಗೆ ಹಾನಿಯನ್ನು ಒದಗಿಸೋಲ್ಲ. ಆದರೆ ಭಗವಂತ ತಾನೇ ಸೃಷ್ಟಿ ಮಾಡುತ್ತಾನೆ, ತಾನೇ ಲಯ ಹೊಂದಿಸ್ತಾನೆ ಅಂತಂದರೆ ಹೇಗೆ ಒಪ್ಪಿಕೊಳ್ಳೋದು? ಇದನ್ನೇ ಹೇಗೆ ಅರ್ಥೈಸಿಕೊಳ್ಳೋದು? ಹೇಗೋ ಸಮಾಧಾನ ಮಾಡಿಕೊಳ್ಳೋದಲ್ಲ. ಭಗವಂತನ ಲಯಕರ್ತೃತ್ವವನ್ನು ಚಿಂತನೆ ಮಾಡೋದ್ರಿಂದ ಅವನಲ್ಲಿ ನಮಗೆ ಪ್ರೀತಿ ಹೆಚ್ಚಾಗಬೇಕು, ಭಕ್ತಿ ಬರಬೇಕು. ಟೀಕಾಕೃತ್ಪಾದರು ಅದನ್ನು ಬಹಳ ಚೆನ್ನಾಗಿ ತೋರಿಸಿಕೊಡ್ತಾರೆ. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಜಯ. ಟೀಕಾಕೃತ್ಪಾದರ ಅದ್ಭುತವಾದ ನಿರೂಪಣೆಯ ಶೈಲಿಯಲ್ಲಿ ನೋಡಬಹುದು. ಲಯ ಹೊಂದಿಸೋದು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಈ ತಂದೆಯ ದೃಷ್ಟಾಂತ ಪೂರ್ಣ ಮಟ್ಟದಲ್ಲಿ ಭಗವಂತನಲ್ಲಿ ನೋಡೋದಲ್ಲ. ಈ ತಂದೆಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಮಕ್ಕಳಾಗಿ ಹೋಗ್ತಾವೆ. ಹಾಗಲ್ಲ ಭಗವಂತ. ಭಗವಂತ ಎಲ್ಲ ರೀತಿಯಲ್ಲೂ ಕೂಡ ಅವನಿಗೆ ಶರೀರ ಕೊಟ್ಟಿದ್ದಲ್ಲ, ಪ್ರತಿ ಕ್ಷಣದಲ್ಲಿ ಉಸಿರಾಟವನ್ನು ಕೊಡ್ತಾ ಆ ಶರೀರದ ರಕ್ಷಣಾದಿಗಳನ್ನು ಮಾಡುವವನು ಮಾಡಿ ಏನ್ ಮಾಡ್ತಾನೆ? ಸೃಷ್ಟಿಕಾಲದಲ್ಲಿ ಸ್ಥಿತಿಕಾಲದಲ್ಲಿ ತಿರುಗಿ 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 ಆಯಾಸ ಆಗಿರುತ್ತಲ್ಲ. ಈಗ ಹಾಗೆ ರಜದ ಕಾಲದಲ್ಲಿ, ಈ ರಜನೆ ಈಗೆಲ್ಲ ಕೊರೋನಾ ಪೀರಿಯಡ್ ಬೇಕಾಟ ರಜನೆ, ಮಕ್ಕಳು ಮಧ್ಯಾಹ್ನ ಎಲ್ಲ ಬಿಸಿಲಲ್ಲಿ ತಿರುಗಾಡಿ ತಿರುಗಾಡಿ ಒದ್ದಾಡ್ತಾ ಇದ್ರೆ
ಆಯಾಸ ಮಾಡಿಕೊಳ್ತಾವೆ ಅಂತ ಏನ್ ಮಾಡ್ತಾರೆ ಒಳ್ಳೆ ತಂದೆ ತಾಯಿ? ಸ್ವಲ್ಪ ಬೈದು ಗದರಿಸಿ ತಂದು ತಮ್ಮ ಪಕ್ಕ ಮಲಗಿಸ್ಕೊಂಡು ತಾವು ಮಲ್ಕೋತಾರೆ. ಯಾಕೋಸ್ಕರ? ತಿರುಗಿ ತಿರುಗಿ ಸುಮ್ಮನೆ ಒದ್ದಾಡ್ತಾ ಇರ್ತಾವೆ. ತುಂಬಾ ಹೀಗೆ ಓಡಾಡ್ಬಿಟ್ಟಿದ್ರೆ ಸಂಜೆ ಹೊತ್ತು ಊಟನೂ ಮಾಡದೆ ಆಯಾಸ ಆಗಿ ರಾತ್ರಿ ಊಟನೂ ಮಾಡದೆ ಮಲ್ಕೊಂಡ್ಬಿಡ್ತಾವೆ ಮಕ್ಕಳು. ಹಾಗಾಗ್ಬಾರ್ದಲ್ಲ. ಅದಕ್ಕೇನ್ ಮಾಡ್ತಾರೆ, ಮಧ್ಯಾಹ್ನ ಒಂದ್ ಸ್ವಲ್ಪ ಮಲಗಿಸ್ಬಿಟ್ಟಿದ್ರೆ ರಾತ್ರಿ ಹೊತ್ತು ಊಟಕ್ಕೆ ಅಂತ ಸರಿಯಾಗಿರ್ತಾವೆ, ಆ ಒಳ್ಳೆ ಗಮನ ಕೊಟ್ಟು ಊಟ ಮಾಡುತ್ತಾವೆ, ಪುಷ್ಟಿಗೆ ಕಾರಣ ಆಗುತ್ತೆ. ಹಾಗೆ ಜೀವರಾಶಿಗಳು ಸ್ಥಿತಿ ಕಾಲದಲ್ಲಿ ಸೃಷ್ಟಿ ಕಾಲದಲ್ಲಿ ಹುಟ್ಟಿ ತಿರುಗಿ 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 ಮತ್ತೆ ಮತ್ತೆ ಹುಟ್ಟಿ ಮತ್ತೆ ಮತ್ತೆ ಸತ್ತು ನಾನಾ ರೀತಿಯಲ್ಲಿ ಒದ್ದಾಡ ಹೋಗಿರ್ತಾರಲ್ಲ, ಅಂಥವರನ್ನ ಕರ್ಕೊಂಡು ತನ್ನ ಹೊಟ್ಟೆಯಲ್ಲಿಟ್ಟು ಮಲಗಿಸ್ತಾನಲ್ಲ, ಅದನ್ನೇ ಲಯ ಅಂತ. ಈ ಸಾಮಾನ್ಯವಾಗಿ ಮರಣವನ್ನು ಕೂಡ ಅದು ಅವನ ಕೃಪೆಯಿಂದಲೇ ಮಾಡೋದು. ಈ ಶರೀರ ನಾನಾ ರೀತಿಯಲ್ಲಿ ಅಸ್ವಸ್ಥವಾದಾಗ ಅದನ್ನು ಕಳೆದು ಮಕ್ಕಳು ಬಟ್ಟೆ ಹಾಕೊಂಡು ಅದನ್ನೆಲ್ಲ ಕೊಳಕು ಮಾಡ್ಕೊಂಡ್ಬಿಟ್ಟಿದ್ರೆ ಏನ್ ಮಾಡ್ತಾಳೆ ತಾಯಿ? ಅದನ್ನು ಬಿಚ್ಚಿ, ಹರಿದು ಹೋಗಿರುವಂತಹ ಹಳೆ ಬಟ್ಟೆಯನ್ನು ಬಿಚ್ಚಿ ಹೊಸ ಬಟ್ಟೆಯನ್ನು ಕೊಟ್ಟಂತೆ. ಈಗ ನಮಗೆ ಶರೀರ ಏನು ಕೊಟ್ಟಿದ್ದಾನೆ, ಇಷ್ಟೊಳಗಾಗಲಿ ಎಷ್ಟೋ ಶರೀರ ಹೊಟ್ಟೋಗಿದೆ, ಈಗ ಮತ್ತೆ ಶರೀರ ಬಂದಿದೆ, ಮತ್ತೆ ಮತ್ತೆ ಇದು ಶರೀರ ಹಳತಾದಾಗ ಅದನ್ನು ತೆಗಿತಾನೆ ಮತ್ತು ಹೊಸದು ಕೊಡ್ತಾನೆ. ಇದು ತಂದೆಯ ಕಾರ್ಯ. ಪ್ರಳಯ ಕಾಲದಲ್ಲಿ ಪ್ರತಿಯೊಬ್ಬ ಜೀವರಾಶಿಗಳನ್ನು ಕೂಡ ಅವರ ಆಯಾಸವನ್ನು ಕಳಿಲಿಕ್ಕೋಸ್ಕರವಾಗಿ ಸಾಧಾರಣ ಬಹಳ ಪ್ರೀತಿ ಮಾಡುವ ತಂದೆ ಏನ್ ಮಾಡ್ತಾರೆ, ತೊಡೆ ಮೇಲೆ ಹಾಕೊಂಡು ಮಲಗಿಸ್ಕೊಳ್ಬಹುದು. ಆದರೆ ಈ ನಮ್ಮ ಸ್ವಾಮಿ ಶ್ರೀಹರಿ ಇದ್ದಾನಲ್ಲ, ಹೊಟ್ಟೆ ಒಳಗೆ ಹಾಕೊಂಡು ಮಲಗಿಸ್ಕೊಳ್ತಾ ಇದ್ದಾನೆ. ಇಷ್ಟು ಪ್ರೀತಿ ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಜಗನ್ನಾಥ ದಾಸರ ಅಂತಾರಲ್ಲ ಅದನ್ನೇ, ಜನಪ ಮೆಚ್ಚಿದರೀವ ಧನ ವಾಹನ ಕನಕಾದಿ. ರಾಜ ಏನಾರ ಬಹಳ ಮೆಚ್ಚಿಕೊಂಡ ಅಂತಂದರೆ ಧನನೋ ಕನಕನೋ ವಾಹನನೋ ಏನೇನಾರು ಕೊಡಬಹುದು. ತನು ಮನಗಳಿತ್ತಾಧರಿಪರುಂಟೇನೋ ಲೋಕದೊಳು. ಇಂಥ ಉತ್ಕೃಷ್ಟವಾದ ಶರೀರವನ್ನ, ಒಳ್ಳೆ ಮನಸ್ಸನ್ನ, ಇಂದ್ರಿಯಗಳನ್ನ, ಅದಕ್ಕೆ ಬೇಕಾದನ್ನೆಲ್ಲ ಪ್ರತಿಕ್ಷಣ ಕೊಟ್ಟು ಇಷ್ಟು ಆಧರಿಸುವಂತಹ ಇಂತಹ ಲೋಕದ ತಂದೆ ಇನ್ನೊಬ್ಬ ಇದ್ದಾನ? ಅದರಿಂದ ಭಗವಂತನ ಲಯಕರ್ತೃತ್ವವೂ ಕೂಡ ಅಪಾರವಾದಂತಹ ಮಹಿಮಾನೆ. ಅದನ್ನು ಅರ್ಥ ಮಾಡಿಕೊಂಡವರಿಗೂ ಕೂಡ ಅವನಲ್ಲಿ ಭಕ್ತಿ ಪ್ರೀತಿಗಳು ಆದರಗಳು ಹೆಚ್ಚಾಗ್ತಾವೆ ಅನ್ನೋದನ್ನ ಬಹಳ ಸೊಗಸಾಗಿ ತಮ್ಮ ಮಂಗಳಾನುಷ್ಠಾನದಲ್ಲಿ ತಿಳಿಪಡಿಸಿಬಿಡ್ತಾರೆ ನಮ್ಮ ಜಯಮುನಿಗಳು. ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚಯ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಸುಮ್ಮನೆ ಅಲ್ಲಲ್ಲಲ್ಲಿ ಒಂದೊಂದು ವಾಕ್ಯ ಒಂದೊಂದು ಪದ ತಗೊಂಡಷ್ಟೇ ವಿವರಣೆ ಕೊಡೋದು ಸಾಮಾನ್ಯ ಅಲ್ಲ. ಅವರ ಆ ವ್ಯಾಕರಣವನ್ನು ಯೋಜನೆ ಮಾಡುವುದು. ಚಿತ್ರ ಪದೈಹಿ, ಪದ ಅಂತಂದ್ರೆ ವ್ಯಾಕರಣಗಳು, ವ್ಯಾಕರಣ ಶಾಸ್ತ್ರವನ್ನು ಬಳಕೆ ಮಾಡಿ ಆಚಾರ್ಯರನ್ನ ಸಮರ್ಥನೆ ಮಾಡುವ ಕ್ರಮ ಆಗಲಿ. ಅದರಂತೇನೆ ವಾಕ್ಯ ಅಂತಂದ್ರೆ ಮೀಮಾಂಸಾ ಶಾಸ್ತ್ರವನ್ನು ತಂದು ಯೋಜನೆ ಮಾಡಿ ಆಚಾರ್ಯರ ಗ್ರಂಥವನ್ನು ಅಲಂಕರಿಸತಕ್ಕಂತಹ ಕ್ರಮ ಬಹುಗಂಭೀರ. ಸ್ವಲ್ಪ ಮಾತ್ರ ಬಳಕೆ ಮಾಡಿರ್ತಾರೆ, ಅದು ಎಷ್ಟು ವಿಸ್ತಾರವಾಗಿದೆ ಅಂತ ಚಂದ್ರಿಕಾದಿ ಗ್ರಂಥಗಳಲ್ಲಿ ನೋಡಬೇಕು. ಅದರಂತೇನೆ ವಾಕ್ಯೈಹಿ ಮಾನೈರ ಖಂಡಿತೈಹಿ, ಅವರು ಬಳಕೆ ಮಾಡತಕ್ಕಂತಹ ಬ್ರಹ್ಮತರ್ಕಾದಿಗಳನ್ನ, ಆ ಪ್ರಮಾಣ ಪ್ರಮೇಯ ಶಾಸ್ತ್ರಗಳನ್ನ ಅವರು ವರ್ಣನೆ ಮಾಡತಕ್ಕಂಥ ಅಥವಾ ಯುಕ್ತಿಗಳನ್ನ ಅವರು ಪ್ರಸಾರ ಮಾಡೋದೇನಿದೆಯಲ್ಲ ಅಖಂಡಿತ. ಇನ್ನೊಬ್ಬರಿಗೆ ಯಾರಿಗೂ ಕೂಡ ಅದನ್ನ ಮತ್ತು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ರಮದಲ್ಲಿ ಇಷ್ಟೆಲ್ಲ ಇಟ್ಕೊಂಡು ಅವರು ಮಾಡಿದ್ದೇನು? ಗುರುಭಾವಂ ವ್ಯಂಜಯಂತಿ. ಶ್ರೀಮದಾಚಾರ್ಯರ ಸೇವೆ, ಶ್ರೀಮದಾಚಾರ್ಯರ ವೇದವ್ಯಾಸ ದೇವರ ಅಭಿಪ್ರಾಯವನ್ನ ಹೊರಗೆ ಹಾಕಿ, ಅಕ್ಷೋಭ್ಯ ತೀರ್ಥರ ಪರಮಾನುಗ್ರಹದಿಂದ ಅದನ್ನೇನು ಹೊರಗೆ ಹಾಕಿ, ಅಕ್ಷೋಭ್ಯ ತೀರ್ಥರು ಅವತ್ತಿನ ಕಾಲದ ದುರ್ವಾದಿಯನ್ನು ನಿಗ್ರಹ ಮಾಡಿ ಬೆಟ್ಟದ ಮೇಲೆ ದಿಗ್ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡಿದರೆ ಆ ಸ್ತಂಭ ಇವತ್ತು ಕೇಳೋರ ಗತಿ ಇಲ್ಲ. ಆದರೆ ಅತ್ಯದ್ಭುತವಾದಂತಹ ತಮ್ಮ ಗ್ರಂಥ ರಾಶಿಗಳು ಅಂತ ನಮ್ಮ ದಿಗ್ವಿಜಯ ಸ್ತಂಭವನ್ನೇ ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಾಪನೆ ಮಾಡಿದರು ಟೀಕಾಕೃತ್ಪಾದರು. ಇದವರ ಅತ್ಯದ್ಭುತವಾದಂತಹ ಮಹಿಮಾ. ಆ ಮಹಾನುಭಾವರನ್ನ ಅವ್ರು ಬಂದಿದ್ದೇ ಅದಕ್ಕೋಸ್ಕರ. ಗುರುಭಾವಂ ವ್ಯಂಜಯಂತಿ. ಶ್ರೀಮದಾಚಾರ್ಯರ ಅತ್ಯದ್ಭುತವಾದ ನಿರ್ದುಷ್ಟ ಅಭಿಪ್ರಾಯ ಏನಿದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೆ ಅಂತಾನೆ ಬಂದದ್ದು. ಅದಕ್ಕೆ ಸಮಗ್ರ ಜ್ಞಾನಿಗಳು ಕೂಡ ಅವರನ್ನ ಸಮಾಶ್ರಯಣ ಮಾಡಿ ಅವ್ರನ್ನೇನು ಮಾತಾಡ್ತಾ ಇದ್ದಾರಲ್ಲ, ಅವರಿವರು ಹೇಳೋದಿರಲಿ. ನಮ್ಮ ವಾದಿರಾಜ ಗುರು ಸಾರ್ವಭೌಮರ ಬಾಯಲ್ಲಿ ಟೀಕಾಕೃತ್ಪಾದರ ಚಿತ್ರಣ ನೋಡಬೇಕು. ತೀರ್ಥ ಪ್ರಬಂಧದಲ್ಲಿ ಅವರು ವರ್ಣನೆ ಮಾಡುತ್ತಾರೆ, ಬಹಳ ಸೊಗಸಾಗಿದೆ. ಟೀಕಾಕೃತ್ಪಾದರು ಎರಡೆರಡು ಮದುವೆ ಮಾಡಿಕೊಂಡಿದ್ರು, ಅದನ್ನೆಲ್ಲ ತ್ಯಾಗ ಮಾಡಿ ಬಂದರು ಅಂತೆಲ್ಲ ಇತಿಹಾಸದಲ್ಲೆಲ್ಲ ನಾವು ಕೇಳ್ತೇವೆ. ಎಲ್ಲ ತೊರೆದು ಅತ್ಯಂತ ವಿರಕ್ತರಾಗಿ ಬಂದರು. ಅಕ್ಷೋಭ್ಯ ತೀರ್ಥರ ಪಾದಸೇವೆ ಮಾಡಿ
ಆಚಾರ್ಯರ ಶಾಸ್ತ್ರಕ್ಕೆ ಅತ್ಯದ್ಭುತವಾದ ಸೇವೆಯನ್ನು ಮಾಡಿದರು ಅಂತ ಎಲ್ಲ ಕೇಳ್ತೇವೆ. ಅದೆಲ್ಲ ಬಿಟ್ಟು ಬಂದು ಅವರು ಯತಿಗಳಾಗಿ ಬಂದು ಕೂತವ್ರನ್ನು ಮತ್ತೆ ಗೃಹಸ್ಥರು ಅಂತಂತಾರೆ ಅದಿರಾಟ ಸ್ವಾಮಿಗಳು. ಮಾಧ್ವಗ್ರಂಥಾನ್ನ ಸ್ವಬಂಧೂ ನಿವಸರ ಸಹೃದ ಲಿಂಗ ವಿಜ್ಞಾತ ಭಾವ ಸಂಯೋಜ್ಯಾಲಂಕೃತಾಭಿ ಸ್ವಸಹಜಮತಿ ಸಂಭೂತ ವಾಗ್ಭಿರ್ವಧೂಭಿ ಕೃತ್ವಾನ್ಯೋಕ್ತಿಶ್ಚ ದಾಸೀ ಬುಧ ಹೃದಯ ಗ್ರಹಂ ಪ್ರೌಢವೃತ್ತಿಶ್ಚ ವೃತ್ತಿ ತತ್ವಾನ್ಯೋನ್ಯಾಭಿಯೋಗಂ ಜಯ ಮುನಿರಸಕೃತೆ ವೀಕ್ಷರೇ ಮೇ ಕೃತಾರ್ಥ. ಅಲ್ಲೂ ಅವರ ವಾಗ್ರಾಶಿಯ ಅತ್ಯದ್ಭುತ ವೈಭವವನ್ನೇ ಚಿತ್ರಣ ಮಾಡಿರುವುದು ಬಹಳ ಸೊಗಸಾಗಿ ಚಿತ್ರಣ ಮಾಡಿದ್ದಾರೆ. ಟೀಕಾಕೃತ್ಪಾದರು ಅಂತಂದ್ರೆ ಒಬ್ಬ ಒಳ್ಳೆ ಗೃಹಸ್ಥಾಶ್ರಮಿ ಅಂತಂದ್ರು. ಒಳ್ಳೆ ಗೃಹಸ್ಥಾಶ್ರಮಿಯ ಲಕ್ಷಣ ಏನು ಅಂತಂದ್ರೆ ಒಳ್ಳೆ ಹೆಣ್ಣು ಮಕ್ಕಳನ್ನು ಪಡ್ಕೊಂಡು ಸಕಾಲಕ್ಕೆ ಅದನ್ನು ವಿವಾಹ ಮಾಡಿ ಯೋಗ್ಯನಾದಂತಹ ವರನಿಗೆ ಕೊಟ್ಟು ಅಲ್ಲಿ ಆ ಪರಂಪರೆ ಬೆಳಿಬೇಕು, ಅವರು ಚೆನ್ನಾಗಿರ್ಬೇಕು, ಮಗಳು ಅಳಿಯ ಎಲ್ಲ ಹಾಗೆ ಯಾರು ಚೆನ್ನಾಗಿ ನೋಡ್ಕೋತಾನಲ್ಲ ಒಳ್ಳೆ ಗೃಹಸ್ಥಾಶ್ರಮಿ ಅಂತ. ಆಕಾಶರಾಜ ಇದ್ದ ಹಾಗೆ ನಮ್ಮ ಟೀಕಾಕೃತ್ಪಾದರು ಆಕಾಶರಾಜನಂತೆ ಅಂತಂತಾರೆ. ಅವರ ಟೀಕಾ ಅನ್ನುವ ಸ್ತ್ರೀಲಿಂಗದ ಗ್ರಂಥಗಳಿದ್ದಾವಲ್ಲ, ವ್ಯಾಖ್ಯಾ ಅನ್ನುವ ಆ ಗ್ರಂಥರಾಶಿ ಏನಿದೆಯಲ್ಲ ಅದೇ ಸ್ತ್ರೀಯರಂತೆ, ಹೆಣ್ಣು ಮಕ್ಕಳು. ಅದನ್ನು ಪಡಿಲಿಕ್ಕಿರುವಂತಹ ತಮ್ಮ ಪತ್ನಿ ಅಂತಂದ್ರೆ ಸ್ವಸಹಜ ಮತಿ, ತಮ್ಮ ಸಹಜವಾದ ಬುದ್ಧಿ ಅಂತನ್ನೋದು, ಆ ಬುದ್ಧಿಯನ್ನ ಹೆಂಡತಿ ಅನ್ನೋ ರೀತಿಯಲ್ಲಿ ಎಲ್ಲ ಕಲ್ಪನೆ ಮಾಡಿದ್ದಾರೆ. ಪುರಂಜನೋಪಾಖ್ಯಾನದಲ್ಲಿದೆ, ಅದೇ ರೀತಿಯಲ್ಲೇ ಇಲ್ಲೂ ಕೂಡ ತಗೊಂಡ್ರು. ಸ್ವಸಹಜ ಮತಿ ಅಂತನ್ನೋದು ಏನಿದೆಯಲ್ಲ, ಆ ಮತಿ ಮತ್ತು ತಮ್ಮಿಂದ ಹುಟ್ಟಿ ಬಂದ ಆ ಟೀಕಾ ಗ್ರಂಥಗಳು ಅಂತ ಏನಿದ್ದಾವಲ್ಲ, ಟೀಕೆಗಳು ಅವೆಲ್ಲ ಹೆಣ್ಣು ಮಕ್ಕಳು. ಅವುಗಳನ್ನ ಬೇಕಷ್ಟು ರೀತಿಯಲ್ಲಿ ಚಿತ್ರ ಪದೈಶ್ಚ ಗಂಭೀರ ವಾಕ್ಯ ಮಾನೈರ ಖಂಡಿತೆ ಇವುಗಳಿಂದೆಲ್ಲ ಚಂದ ಅಲಂಕರಣ ಮಾಡಿದ್ದಾರೆ. ಸಾಲಂಕೃತ ಕನ್ಯಾದಾನ ಆಗ್ಬೇಕಲ್ಲ, ಅಲಂಕಾರ ಮಾಡಿದ್ರು. ಯಾರಿಗೆ ಕೊಡ್ಬೇಕು ಇದನ್ನ? ಬೇರೆ ಬೇರೆ ಯಾರ್ಯಾರೋ ದಾರ್ಶನಿಕರ ಗ್ರಂಥಗಳು ದೋಷಪೂರ್ಣ, ನಾನಾ ರೀತಿಯಲ್ಲಿ ದೋಷಪುಂಜದಿಂದ ಪೂರ್ಣವಾಗಿದ್ದದ್ದನ್ನು ನೋಡಿ ನಿರ್ದಿಷ್ಟವಾಗಿರತಕ್ಕಂತಹ ವರರಿಗೆ ತಮ್ಮ ಅನೇಕ ಕನ್ಯೆಯರನ್ನ ಧಾರೆ ಎರೆದು ಕೊಡಬೇಕು. ಅನೇಕ ಕನ್ಯೆಯರಿದ್ದಾರೆ, ಅದನ್ನು ಧಾರೆ ಎರೆದು ಕೊಡಬೇಕು. 18 ಜನ ಕನ್ಯೆಯರು, ಅದನ್ನು ಧಾರೆ ಎರೆದು ಕೊಡಬೇಕು. ಯಾರಿಗೆ ಕೊಡಬೇಕು ವಿಚಾರ ಮಾಡಿ ನೋಡಿದಾಗ ಆ ನಿರ್ದಿಷ್ಟವಾಗಿರತಕ್ಕಂತಹ ವರ ಹಾಗೆ ಸಿಕ್ಕಿದ್ದು ಯಾರು? ಶ್ರೀಮದಾಚಾರ್ಯರ ಗ್ರಂಥಗಳು ಅನ್ನುವ ಗ್ರಂಥ ಶಬ್ದ ಪುಲ್ಲಿಂಗ, ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು ಅಂತನ್ನುವಂತಹ ವರಗಳು. ಅದನ್ನು ಕಂಡು ಮನಸ್ತುಂಬ ಅಪ್ಪಿ ಆಲಿಂಗನ ಮಾಡಿ ಸಂಯೋಜ್ಯ ಅಲಂಕೃತಾಭಿ ಸ್ವಸಹಜ ಮತಿ ಸಂಭೂತ ವಾಗ್ಭಿರ್ವಧೂಭಿ ಚೆನ್ನಾಗಿ ಅಲಂಕರಣ ಮಾಡಿ ತಮ್ಮ ಮಕ್ಕಳನ್ನ ಆ ಗ್ರಂಥಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ವರನನ್ನ ಸರಿಯಾಗಿ ತಿಳ್ಕೊಳ್ಳೋದೇನೆ ಅರ್ಥ ಮಾಡಿಕೊಳ್ಳದೆ ಕೊಟ್ಟುಬಿಟ್ಟರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಇವರು ಹಾಗಲ್ಲ, ಚೆನ್ನಾಗಿ ಅಪ್ಪಿ ಒಪ್ಪಿ ಮುದ್ದಾಡಿ ಆಮೇಲೆ ತಮ್ಮ ಕನ್ಯೆಯರು ಅಂತನ್ನೋದೇನಿದೆಯಲ್ಲ ಗ್ರಂಥಗಳು, ಟೀಕಾ ಗ್ರಂಥಗಳನ್ನೆಲ್ಲ ಮದುವೆ ಮಾಡಿಕೊಟ್ರಂತೆ. ಆಕಾಶರಾಜರು ಹೇಗೆ ಮದುವೆ ಮಾಡಿಕೊಟ್ರು? ದಾಸದಾಸಿಯರನ್ನೆಲ್ಲ ಕೊಟ್ಟು ಹೇಗೆ ಮಾಡಿದ್ರು ಆ ಕ್ರಮದಲ್ಲಿ. ಟೀಕಾ ಗ್ರಂಥಗಳು ಅಂತಂದ್ರೆ ಅದಕ್ಕೆ ಅಭಿಮಾನಿನೇ ರಮಾದೇವಿ ಸಾಕ್ಷಾತ್ತಾಗಿ. ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಅಭಿಮಾನಿ ಅಂದ್ರೆ ಸಾಕ್ಷಾತ್ ನಾರಾಯಣ. ಅದು ನಾರಾಯಣ ಮತ್ತು ಲಕ್ಷ್ಮೀದೇವಿಯರನ್ನ ವಿವಾಹ ಮಾಡಿಕೊಟ್ಟಂತಾಯ್ತು. ಇಷ್ಟು ಮಾಡಿಕೊಟ್ರೆ ಹಾಗೆ ಕಳಿಸಬಾರ್ದಲ್ಲ, ದಾಸದಾಸಿಯರನ್ನೆಲ್ಲ ಕೊಡಬೇಕು. ಇದಕ್ಕೆ ದಾಸಿಯರು ಅಂತಂದ್ರೆ ಯಾರು? ದಾಸದಾಸಿಯರು ಅಂದ್ರೆ ಪರಕೀಯ ಗ್ರಂಥಗಳನ್ನೆಲ್ಲ ಪೂರ್ವಪಕ್ಷತ್ವೇನ ಅಲ್ಲಲ್ಲಿ ಸೇವೆಗೆ ಅಂತ ಉಲ್ಲೇಖ ಮಾಡ್ತಾರಲ್ಲ, ಈ ಗ್ರಂಥ ಚೆನ್ನಾಗಿ ಅರ್ಥ ಆಗಲಿ ಅಂತ ಬೇರೆ ಗ್ರಂಥಗಳನ್ನು ತಂದು ಯೋಜನೆ ಮಾಡಿ ಇದು ಅರ್ಥ ಅಲ್ಲ, ಇದು ಸರಿ, ಇದು ತಪ್ಪು ಅಂತ ಅವುಗಳನ್ನೆಲ್ಲ ಇನ್ನಷ್ಟು ಸ್ಪಷ್ಟವಾಗಿ ಅದನ್ನು ಅರ್ಥ ಮಾಡಿಸಿಕೊಡ್ಲಿಕ್ಕೆ ಬೇರೆ ವಾಕ್ಯಗಳನ್ನೆಲ್ಲ ಬಳಕೆ ಮಾಡ್ತಾರಲ್ಲ, ಅವೆಲ್ಲ ದಾಸಿ. ಇಷ್ಟೇ ಸಾಲದು, ಒಳ್ಳೆ ಮಾವ ಆದರೆ ಏನ್ ಮಾಡ್ತಾನೆ, ಅವರಿಗೆ ಒಳ್ಳೆ ವೃತ್ತಿಯನ್ನು ಪರಿಕಲ್ಪನೆ ಮಾಡಿಕೊಡ್ತಾನೆ, ಮನೆ ಮಾಡಿಕೊಡ್ತಾನೆ. ಅವ್ ಕೆಲಸ ಇಲ್ಲ ಅಂದ್ರೆ ಅವನಿಗೆ ಆ ಇದಕ್ಕೆ ಸರಿಯಾಗಿ ತಕ್ಕಂತೆ ಒಳ್ಳೆ ವೃತ್ತಿಯನ್ನು ಪರಿಕಲ್ಪನೆ ಮಾಡಿಕೊಡ್ತಾನೆ, ಅವನಿಗೆ ಜೀವನ ಶೈಲಿಯನ್ನ. ಪ್ರೌಢ ವೃತ್ತಿ ಇಷ್ಟ ವೃತ್ತಿ, ಶ್ರೀಮದಾಚಾರ್ಯರ ಅತ್ಯದ್ಭುತವಾದ ಗ್ರಂಥಗಳ ವೃತ್ತಿ ಅಂತಂದ್ರೆ ಇಲ್ಲೆಲ್ಲ ಪ್ರೌಢಿ ವೃತ್ತಿ, ಗೌಣಿ ವೃತ್ತಿ, ಲಕ್ಷಣಾ ವೃತ್ತಿ, ಶಕ್ತಿ ವೃತ್ತಿಯಾದಿಗಳನ್ನೆಲ್ಲ ಅಲ್ಲಲ್ಲಿ ತೋರಿಸಿಕೊಡ್ತಾ ಅತ್ಯದ್ಭುತವಾದ ಅದರ ಶೈಲಿಯನ್ನು ತೋರಿಸಿಕೊಟ್ಟಿದ್ದು ಅಂತ ಅಭಿಪ್ರಾಯ. ಅದರಂತೆ ಪ್ರೌಢ ವೃತ್ತಿಶ್ಚ ವೃತ್ತಿ, ಇದರ ಮೇಲೆ ಬುಧ ಹೃದಯ ಗ್ರಹಂ. ಮುಂದೆ ಬರತಕ್ಕಂತಹ ವಿದ್ಯಾಧಿರಾಜರು, ರಾಜೇಂದ್ರ ತೀರ್ಥ ಶ್ರೀಪಾದಂಗಳವರು, ವಿಷ್ಣುದಾಸಾಚಾರ್ಯರು, ವಿಬುಧೇಂದ್ರ ತೀರ್ಥರು, ಟೀಕಾಕೃತ್ಪಾದರು, ವಿಜೇಂದ್ರ ಸ್ವಾಮಿಗಳವರು, ಅದರಂತೆ ವಾದಿರಾಜರು, ಅದರಂತೆ ಮುಂದೆ ಬರತಕ್ಕಂತಹ ಮಂತ್ರಾಲಯ ಪ್ರಭುಗಳೇ ಮೊದಲಾದ ದೊಡ್ಡ ದೊಡ್ಡ ಜ್ಞಾನಿಗಳ ಹೃದಯ ಅಂತನ್ನುವಂತಹ ದೊಡ್ಡ ದೊಡ್ಡ ಅರಮನೆಗಳನ್ನ
ಒಂದು ಎರಡು ಅಲ್ಲ, ಬೆಕ್ಕಷ್ಟು ಅರಮನೆಗಳನ್ನೇ ಕಟ್ಟಿಸಿ, ಅಂದರೆ ನಾಳೆ ಯಾರೇ ಬಂದರೂ ಕೂಡ ಈ ವಧೂವರರನ್ನ, ಟೀಕಾಗ್ರಂಥಗಳನ್ನ, ಅದರ ಜೊತೆಯಲ್ಲಿ ಶ್ರೀಮದಾಚಾರ್ಯರ ಕೃತಿಗಳನ್ನ ಅವರ ಮನೆಯಲ್ಲಿ ವಾಸಕ್ಕೆ ಅಂತ ಕಟ್ಟಿ ಇಟ್ಕೊಂಡ್ಬಿಡ್ಬೇಕು. ಅವರ ಹೃದಯಗಳು ಅಂತ ಅನ್ನೋದೇನೆ ದೊಡ್ಡ ಅರಮನೆಗಳು. ಆ ಮನೆಗಳನ್ನ ಕಟ್ಟಿಸಿಕೊಟ್ಟು ಇಷ್ಟೆಲ್ಲ ಮಾಡಿಕೊಟ್ಟು ಬಂದಿರೋಣ, ಆಮೇಲೆ ಮತ್ತೆ ಅವರಿಬ್ಬರು ದೂರ ಆಗ್ಬಿಡೋಣ. ಆಗಿಲ್ಲ, ಮತ್ತೆ ಮದುವೆ ಮಾಡಿರ್ತಾರೆ, ಮಾಡಿದ್ದ ಮತ್ತೆ ಅವರಿಬ್ಬರು ಏನೋ ಜಗಳ ಆಡಿಕೊಂಡು ಇಲ್ಲ, ಪರಸ್ಪರವಾಗಿ ಅನ್ಯೋನ್ಯವಾಗಿ ಬಹುಕಾಲದ ತನಕ ಅದ್ಭುತವಾದ ಸಂಸಾರವನ್ನೇ ನಡೆಸ್ತಾ ಇರೋದನ್ನ ಕಂಡು ಜಯಮುನಿ ರಸಕೃತ ವೀಕ್ಷರೇ ಮೇ ಕೃತಾರ್ಥ. ಅವರಿಬ್ಬರ ಅನ್ಯೋನ್ಯ ಸಂಬಂಧ, ಶ್ರೀಮದಾಚಾರ್ಯರ ಗ್ರಂಥಗಳು, ಟೀಕಾ ಗ್ರಂಥಗಳ ಅನ್ಯೋನ್ಯವಾದ ನಿರ್ದುಷ್ಟವಾದ ಸಂಬಂಧ ವಿಶೇಷವನ್ನ ಕಂಡು ಅನೇಕ ಬಾರಿ ಮತ್ತೆ 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 ಅದನ್ನು ವೀಕ್ಷಣೆ ಮಾಡಿ ಪರಮಾನಂದ ಭರಿತರಾಗಿ ಧನ್ಯರಾಗಿದ್ದಾರೆ ನಮ್ಮ ಟೀಕಾಕೃತ್ಪಾದರು, ಜಯತೀರ್ಥರು ಅಂತ ನಾವು ನೀವು ಹೇಳೋದಲ್ಲ. ಇದನ್ನ ಸ್ವಯಂ ಭಾವಿ ಹನುಮತ್ ಚಕ್ರವರ್ತಿಗಳು ವಾದಿರಾಜ ಗುರು ಸಾರ್ವಭೌಮರು ಈ ಮಾತನ್ನ ತಮ್ಮ ತೀರ್ಥ ಪ್ರಬಂಧದಲ್ಲಿ ದಾಖಲೆ ಮಾಡಿಟ್ಟಿದ್ದಾರೆ. ಅಲ್ಲೂ ಕೂಡ ವೃಂದಾವನ ವರ್ಣನೆ ಅದು ಇದು ಇಲ್ಲ, ಮತ್ತೆ ಅಲ್ಲಿ ವರ್ಣನೆ ಮಾಡಿದ್ದೇನು ಅವರ ಟೀಕಾ ಗಾಂಭೀರ್ಯವನ್ನೇ, ಟೀಕಾ ವೈಭವವನ್ನೇ, ಗ್ರಂಥ ವೈಭವವನ್ನೇ ಚಿತ್ರಣ ಮಾಡಿಕೊಟ್ಟಿದ್ದಾರೆ. ಅದರಿಂದಾಗಿ ಅತ್ಯದ್ಭುತವಾದಂತಹ ವೈಭವ ಟೀಕಾಕೃತ್ಪಾದರ ವೈಭವ ಅಂತಂದ್ರೆ ಆ ಟೀಕೆಯ ವೈಭವ. ಯಾರದನ್ನು ಸರಿಯಾದ ಕ್ರಮದಿಂದಾಗಿ ಅರ್ಥ ಮಾಡಿಕೊಳ್ತಾರೆ, ಸೇವಿಸ್ತಾರೆ, ಆ ಪರಂಪರೆಯಲ್ಲಿ ಅದಕ್ಕೆ ಆದರಾದಿಗಳನ್ನು ತೋರಿಸ್ತಾ ಅದರಲ್ಲೇನೇ ಬದುಕನ್ನು ತಾವು ಮುಂದುವರಿಸ್ತಾರಲ್ಲ. ಜಯತೀರ್ಥ ಕೃತವು ಪ್ರವಣೋ ನ ಪುನರ್ ಭವಭಗ್ಭವತೀತಿ ಮತಿರಿಹಿ ಮಮ, ಇನ್ನೊಮ್ಮೆ ಮತ್ತೆ ಸಂಸಾರಕ್ಕೆ ಬರೋದಿಲ್ಲ. ಅರಣ್ಯಕಾಚಾರ್ಯರ ಆದೇಶ ಇದು. ಆ ಕ್ರಮದಲ್ಲಿ ಟೀಕಾಕೃತ್ಪಾದರ ಸೇವೆ ಮಾಡದೇ ಇದ್ದವರು ಯಾರು? ಅದನ್ನೇ ಟೀಕಾಕೃತ್ಪಾದರಂದು. ಬೇಕಾಷ್ಟು ವ್ಯಾಕರಣ ಗೊತ್ತು, ಮೀಮಾಂಸಾ ಗೊತ್ತು, ಬೇರೆ ಬೇರೆ ಶಾಸ್ತ್ರಗಳು ಗೊತ್ತು, ಅದೆಲ್ಲದರಿಂದಲೂ ನಮ್ಮ ಮಹತ್ವ ಅಲ್ಲಪ್ಪ. ನಮಗೆ ಆ ಯಾವ ಮಹತ್ವನೂ ಬೇಡ. ನ ಶಬ್ದಾಬ್ದವು ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ. ಇದು ಯಾವುದರಿಂದಲೂ ನಮಗೆ ಆದರ ಗೌರವ ಯಾವುದೂ ಅಲ್ಲ. ನಮಗೆ ಗೌರವ ಅಂತಂದ್ರೆ ಯಾವುದರಿಂದ? ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮ. ನಾವು ಮಾನ್ಯರಾಗಿರೋದು ಟೀಕಾ ಶ್ರೀಮದಾಚಾರ್ಯರ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಶಿಷ್ಯರು ಏನೋ ಆ ಪದ್ಮನಾಭ ತೀರ್ಥರು, ಅಕ್ಷೋಭ್ಯ ತೀರ್ಥರು ಮುಂತಾದವರ ಕಾರುಣ್ಯದ ಸರಣಿ ನಮ್ಮಲ್ಲಿ ಇದೆಯಲ್ಲ, ಅದರಿಂದಲೇನೆ ಈ ಎಲ್ಲ ನಾವು ಅಧ್ಯಯನ ಮಾಡಿದ್ದಕ್ಕೂ ಮಹತ್ವ. ಅತ್ಯದ್ಭುತವಾದ ಆಚಾರ್ಯರ ಕರುಣಾ ಸರಣಿಗೆ ಪಾತ್ರರಾದಂತಹ ಮಹಾನುಭಾವರು ಅವರ ನಾಮೋಚ್ಚಾರಣೆ ಮಾಡಿದರೆ ಸಾಕು, ಜಯ ತೀರ್ಥ ಈ ನಾಲ್ಕಕ್ಷರ ಉಚ್ಚಾರಣೆ ಮಾಡಿದವನಿಗೆ ಅಪಜಯವೇ ಇಲ್ಲ. ಆ ರೀತಿಯಲ್ಲಿ ಪರಮಾನುಗ್ರಹ ಮಾಡ್ತಾ ಇರತಕ್ಕಂತಹ ಟೀಕಾಕೃತ್ಪಾದರ ಬಗ್ಗೆ ಏನು ಹೇಳೋಣ, ಹೇಳಲಿಕ್ಕೆ ನಾವೆಲ್ಲ ಅಧಿಕಾರಿಗಳಲ್ಲ. ಆದರೂ ಕೂಡ ಅವಶ್ಯ ನೆನೆಯದೇ ಇದ್ದರೆ ಕೃತಜ್ಞರಾಗ್ತೇವೆ ಅನ್ನೋ ದೃಷ್ಟಿಯಿಂದಾಗಿ ಒಂದೆರಡು ಅಕ್ಷರ ಹೇಳುವ ಪ್ರಯತ್ನ ಮಾತ್ರ ಮಾಡಿದ್ದಷ್ಟೇ. ಎಲ್ಲ ನಮ್ಮ ಆಚಾರ್ಯರ ಬಾಯಲ್ಲಿ, ಬಾಳಗಾರಾಚಾರ್ಯರ ಬಾಯಲ್ಲಿ ಕೇಳಬೇಕದನ್ನು. ಗುರುಭಾವಂ ಎಂಜಯಂತಿ ಅನ್ನೋದಕ್ಕೆ ಗುರುಶ್ಚಾಸವು ಭಾವಶ್ಚ ಗುರುಂ ಪ್ರತಿ ಭಾವಂ ಗುರುಣಾ ಭಾವಂ ವ್ಯಂಜಯಂತಿ ಗುರವೇ ಭಾವಂ ವ್ಯಂಜಯಂತಿ ಗುರೋಹೋ ಭಾವಂ ವ್ಯಂಜಯಂತಿ ಗುರುವೋಹೋ ಭಾವಂ ವ್ಯಂಜಯಂತಿ ಗುರವು ಭಾವಂ ವ್ಯಂಜಯಂತಿ ಗುರುತ್ವಂ ವ್ಯಂಜಯಂತಿ. ಹೀಗೆಲ್ಲ ನಾನಾ ಕ್ರಮದಲ್ಲಿ ಆ ಅಭಿಪ್ರಾಯಗಳನ್ನು ವರ್ಣನೆ ಮಾಡಿ ನ್ಯಾಯಸುಧಾ ಗ್ರಂಥವನ್ನು ಪ್ರವಚನ ಮಾಡ್ತಾ ಇದ್ದಂತಹ ಪಟುಗಳು ನಮ್ಮ ಆಚಾರ್ಯರು. ಅಂಥ ಅವರ ಬಾಯಲ್ಲಿ ಕೇಳಬೇಕಾಗಿತ್ತು ಇದನ್ನೆಲ್ಲ. ಅಂತಹ ಮಹತ್ವ ಅವರ ಪಾದಸ್ಮರಣೆ ಮಾಡಿ ಒಂದೆರಡು ಅಕ್ಷರ ಹೇಳುವ ಪ್ರಯತ್ನವನ್ನು ಮಾತ್ರ ಮಾಡ್ತಾ ಇದ್ದೇನೆ. ಹಾಗೆ ಅವರು ಮಲಯಾಳಾಚಾರ್ಯರು, ಅವರ ಮೇಲೆ ಬರತಕ್ಕಂತಹ ನಿತ್ಯಧ್ಯಾನ ಸ್ವಾಮಿಗಳವರೇ ಮೊದಲಾದ ಅದರಂತೆ ದಾಸವರೇಣ್ಯರು, ಅಂತರಾಳಿ ಪ್ರಭುಗಳು, ರಘುತ್ತಮ ಶ್ರೀಪಾದಂಗಳವರು, ವಿಜೇಂದ್ರ ಸ್ವಾಮಿಗಳವರು, ಆದಿರಾಜರು, ವ್ಯಾಸರಾಜರು, ಬ್ರಹ್ಮಣ್ಯ ತೀರ್ಥರು, ಅದರಂತೆಯೇ ಎಲ್ಲರಿಂದ ಲಾಲಿತ ಪಾದಪಲ್ಲವರಾದಂತಹ ಆರಾಧ್ಯರಾದ ಸರ್ವಜ್ಞಕಲ್ಪರಾದಂತಹ ಟೀಕಾಕೃತ್ಪಾದರು, ಜಯಮುನಿಗಳು, ಅವರಿಂದ ನಾನಾ ರೀತಿಯಲ್ಲಿ ಸೇವೆಯನ್ನ ಕೈಗೊಂಡಂತಹ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಅವರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಆದರಾಯಣಾದಿ ಅನಂತ ರೂಪಿಯಾದಂತಹ ಶ್ರೀಹರಿ ಪ್ರೀತನಾಗಲಿ, ಇರುವಂತಹ ನಾನಾ ತರಹದ ರೋಗ ರುಜಿನ ಮುಂತಾದವುಗಳ ಆಪತ್ತುಗಳನ್ನು ಕಳೆದು, ಸಜ್ಜನರಿಗೆ ನಾನಾ ಆಪತ್ತುಗಳನ್ನು ಕಳೆದು ಉತ್ಕೃಷ್ಟವಾದಂತಹ ತನ್ನ ಭಕ್ತಿಯ ಅತ್ಯದ್ಭುತವಾದ ಅಭಿರುಚಿಯನ್ನು ಕೊಟ್ಟು ಸಂಸಾರವನ್ನು ಕಳೆದು ನಮ್ಮನ್ನು ಪಾರು ಮಾಡಲಿ, ಉದ್ಧಾರ ಮಾಡಲಿ ಅಂತ ಈ ಕ್ರಮದಿಂದಾಗಿ ಮಧ್ವೇಶನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ವಾಗ್ವ್ಯಾಪಾರವನ್ನು ಭಗವಂತನ ಪಾದಾರವಿಂದ ಮಾಡ್ತಾ ಇದ್ದ. ಶ್ರೀಕೃಷ್ಣ ಅರ್ಪಣ. ಹರೆಯೇ ನಮಃ.